ದಲ್ಲಿ ಭಗವಂತ ನೆಗೆಟಿವ್ನು ವಿಚಾರ ಮಾಡ್ಬೇಕಲ್ರಿ. ಬರೇ ಪಾಸಿಟಿವ್ ವಿಚಾರ ಮಾಡಿದ್ರೆ ಗೊತ್ತಾಗಂಗಿಲ್ಲ. ನೆಗೆಟಿವ್ ಮಾಡಿದ್ರೆ ಪಾಸಿಟಿವ್ ಹಿಂಗಿರ್ಬೇಕು ಅನ್ನೋದು ಗೊತ್ತಾಗ್ತದೆ ಅಂತೇಳಿ ಭಗವಂತ ಈ ಒಂದು ಅಧ್ಯಾಯದಲ್ಲಿ ಮಾತ್ರ ಅಸುರಿ ಸಂಪತ್ತನ್ನು ಹೇಳಿದಾನೆ. ಅದಕ್ಕಾಗಿ ಶಕುನಿ ಏನಿದ್ದಾರೆ ಅವನ ಅಸುರಿ ಸಂಪತ್ತಿನ ಒಡೆಯರಿ. ಅವನ ಕೈ ಕೆಳಗಿದ್ದಿದ್ದೆಲ್ಲ ಕೆಟ್ಟ ಗುಣಗಳು 101 ಕೃಷ್ಣರಿ ಭಗವಂತ ದೈವಿ ಶಕ್ತಿ ಉಳ್ಳವನು. ಅವನ ಕಡೆ ಇರುವಂತಹ ಶಕ್ತಿ ಕೇವಲ 5 ಇದ್ದರೂ ಸಹಿತ ಜಗತ್ತನ್ನು ಗೆಲ್ಲುವಂತಹ ಶಕ್ತಿ ಇತ್ತು ಅಂತೇಳಿ. ಅದಕ್ಕಾಗಿ ಹೇಳ್ತಾರೆ ಸತ್ಯಮೇವ ಜಯತೆ. ಅದು ಕೆಟ್ಟದ್ದು ಯಾವಾಗಾದರೂ ಸಹಿತ ಅದು ಹಾಳಾಗಿ ಹೋಗುವಂಥದ್ದನ್ನಿದೆ. ಆಜ್ ನಹಿ ತೋ ಕಲ್. ಅದಕ್ಕಾಗಿ ಕೆಟ್ಟದ್ದು ಭಾಳ ದಿನ ಆಳಿದರೂ ಸಹಿತ ಭಾಳ ಹೊತ್ತು ನಿಲ್ಲಂಗಿಲ್ಲ ರೀ. ಆದ್ದರಿಂದ ಭಗವಂತ ಕೆಟ್ಟದ್ದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇದರಲ್ಲಿ ನನ್ನ ಗುಣಗಳು ಇದ್ದಾವೋ ಇಲ್ಲಂತ ನೋಡ್ಕೋತಿರ್, ಅದನ್ನು ಪರೀಕ್ಷೆ ಮಾಡ್ತಾ ಇರಬೇಕು ಅಂತೇಳಿ. ಅದಕ್ಕಾಗಿ ನಮಗೂ ಕೂಡ ಯಾವಾಗ ಎಂತ ಅಹಂಕಾರ ಬರ್ತೈತೆ ಗೊತ್ತಿಲ್ಲ ರೀ. ಆದಿಗುರು ಶಂಕರಾಚಾರ್ಯರುಗಳು ಬಂದು ಬಿಟ್ಟಿತ್ತಂತ್ರಿ. ಅವ್ರು ನನ್ನಷ್ಟು ಶ್ರೇಷ್ಠ ಜ್ಞಾನಿ ಯಾರದಾರ ಅಂತ ಹೇಳಿ ತಮ್ಮಷ್ಟಕ್ಕೆ ತಾವೇ ಅಭಿಮಾನಿತರಾಗಿದ್ದಾಗನ ಆ ಚಾಂಡಾಲಸ್ತು ಗುರೋಸ್ತು ಗುರು ನಿರ್ದೇಶ ಮಮ ಯಾವ್ದದ ಮನಿಷಾ ಪಂಚಕಂ ದೂರ ಸರಿ ಅಂದ್ಬಿಟ್ರಿ. ಯಾವುದರಿಂದ ದೂರ ಸರಿಬೇಕು? ಆತ್ಮ ನೋಡಿದ್ರೆ ಅಂತರ್ಬಹಿಷ್ಯ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದರ ದೂರ ಸರಿಲಿಕ್ಕೆ ಆಗಂಗಿಲ್ಲ. ನಿನ್ನ ಶರೀರ ಏನು ಶುದ್ಧದ? ಶರೀರಕ್ಕೆ ನೀ ಹೀಯಾಳಿಸಿದರೆ ಅದು ಪಾಂಚಭೌತಿಕ ಶರೀರ, ಇದು ಪಾಂಚಭೌತಿಕ ಶರೀರ. ಇದು ನಿಂದನು ಸಹಿತ ತಾಯಿಯ ಹೊಲಸಿನಿಂದ ಆಗಿರುವಂತಹ ಶರೀರವೇ ನಂದು. ಇದ್ರಾಗ ಯಾವ್ದು ಶ್ರೇಷ್ಠ ಇಲ್ಲ, ಯಾವ್ದು ಕನಿಷ್ಠ ಇಲ್ಲ. ಆದ್ದರಿಂದ ಅವರಿಗೂ ಸಹಿತ ಅದ್ವೈತ ಏನನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿನೂ ಕೂಡ ಯಾವಾಗಲಾದರೂ ನಮ್ಮಲ್ಲಿ ಈ ಗುಣಗಳು ಪ್ರಕಟ ಆದರೂ ಆದೀತು ಗೊತ್ತಾಗಂಗಿಲ್ಲ ರೀ. ನನಗೆ ಸೊಕ್ಕು ಬಂದಿದ್ದು ನನಗೆ ಗೊತ್ತಾಗಿಲ್ಲ, ನಮ್ಮ ಎದುರುಗಡೆ ಇದ್ದವ್ರು ಗೊತ್ತಾಗ್ತೈತಿ. ಇವು ಗುಣಗಳು ಎಷ್ಟು ಮಜಾ ಅದಾವ ಅಂತ ಹೇಳಿದರೆ ತನಗೆ ಅಷ್ಟು ಸೊಕ್ಕು ಬಂದಿದ್ದ ಅದು ಪರಾಕಾಷ್ಟಕ್ಕೆ ಹೋಗಿ ಪ್ರಪಾತಕ್ಕೆ ಬೀಳ್ತಾರೆ ನೋಡ್ರಿ. ಆವಾಗ ತಮ್ಮ ತಪ್ಪಿನ ಅರಿವು ಆಗ್ತೈತಿ. ತಾಗೂ ತನಕ ಬಾಗಂಗಿಲ್ಲ. ತಾಗ್ಬೇಕ್ರಿ ಮನುಷ್ಯ, ತಾಗಿದ್ರೆ ಗೊತ್ತಾಗ್ತೈತಿ. ಅದಕ್ಕಾಗಿ ಹೇಳ್ತಾರೆ ಹೆರದವರು ಹೆರಿಗೆಯ ವರದಿ ಬರೆದ್ರು ಅಂತೇಳಿ. ಹೆರದವರು ಹೆರಿಗೆಯ ವರದಿ ಬರೆದ್ರು. ಎಷ್ಟು ಅನುಭವ ಇರಬಹುದ್ರಿ? ಇಲ್ಲ ರೀ. ಅದಕ್ಕಾಗಿ ಎಲ್ಲವನ್ನೂ ಕೂಡ ಜೀವನದಲ್ಲಿ ಅನುಭವಸ್ಥರಾಗಿದ್ದರೆ ಮಾತ್ರ ನಮಗೆ ಮನುಷ್ಯ ವಿನಮ್ರನಾಗ್ತಾನೆ, ತನ್ನಂತೆ ಪರರರು. ಅದಕ್ಕಾಗಿ ಹೇಳ್ತಾರೆ ಒಬ್ಬೊಬ್ರು ಬೆಳಿಗ್ಗೆ ನಿಮ್ದೆಲ್ಲ ಬಿಳಿ ಕೂದಲ ಎಂತಾದಪ್ಪ ಅಂತ ಹೇಳಿದರೆ ಬಿಸಿಲೊಳಗೆ ಅಡ್ಡಾಡಿ ಆಗಿದ್ದಲ್ರಿ, ಅನುಭವದಿಂದ ಪಕ್ವ ಆಗಿರುವಂತಹ ತಲೆ. ಅದಕ್ಕಾಗಿ ಜೀವನದಲ್ಲಿ ಬರ್ತಾ ಆ ಹಿಮಾಲಯ ಪರ್ವತ ತಲೆ ಮೇಲೆ ಬಂದಂಗ್ರಿ. ಬೆಳೆ ಕೂದಲ ಯಾರ್ಯಾರು ನಾವು ನೋಡ್ರಿ, ಹಿಮಾಲಯ ಪರ್ವತ ಬಂದಂಗೆ ಶಾಂತ ಹಾಕೊಂತ ಹೋಗ್ತಾರೆ. ಮನುಷ್ಯ ಬರ್ತಾ ಹಣ್ಣು ಆಗಲೇಬೇಕ್ರಿ. ಅದಕ್ಕಾಗಿ ಒಂದು ಮಾವಿನ ಹಣ್ಣು ಸಹಿತ ಅದು ಅತಿ ಚಿಕ್ಕದಿದ್ದಾಗ ಒಗರಿರ್ತೈತಿ, ಮಧ್ಯ ವಯಸ್ಸಿನಲ್ಲಿ ಬಂದಾಗ ಉಳಿದಿರ್ತೈತಿ, ಕೊನೆಗಾಲಕ್ಕೆ ಅದು ಹಣ್ಣಾಗಿ ಸಿಹಿಯಾಗಿ ಹೋಗ್ತೈತೆ ಅಂತೇಳಿ. ಒಂದು ಬೇವಿನ ಇದು ಸಹಿತ ರೀ, ಬೀಜ ಸಹಿತ ಮೊದಲು ಕಹಿ ಇರ್ತೈತಿ, ತದನಂತರ ಅದು ಸಹಿತ ಸಿಹಿ ಆಗ್ತೈತಿ. ಮತ್ತು ಮನುಷ್ಯ ರೀ ಸಿಹಿ ಆಗೋದ್ರೊಳಗ ಸುಖ ಅದರಿ. ಅದಕ್ಕಾಗಿ ಬಾಗಬೇಕು, ಎಲ್ಲರೂ ಮುರಿದು ಹೋಗ್ತೇವ್ರಿ ನಾವು. ಗರ್ಗಿ ಹುಲ್ಲು ಅದು ಬಾಗ್ತೈತಿ, ಉಳಿತೈತಿ, ಹೆಮ್ಮರ ಕೊಚ್ಕೊಂಡು ಹೋಗ್ಬಿಡ್ತೈತಿ. ಅದಕ್ಕಾಗಿ ನಮ್ಮಲ್ಲಿ ವಿನಮ್ರತೆ ಬರಬೇಕಂತೇಳಿ ಭಗವಂತ ಈ ಎಲ್ಲ ಶ್ಲೋಕಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಒಂದು ಶ್ಲೋಕ ಇದ್ದಂಗೆ ಮತ್ತೊಂದು ಅದ ಶ್ಲೋಕ ಅದಾವ್ರಿ, ಇವು ಸೇಮ್ ಅನ್ನಿಸ್ತಾ. ಹೇಳಿದ್ದ ಕಿಸಬಾಯ ದಾಸಯ್ಯ ಅಂದಂಗೆ ಅದು ಪುನರುಕ್ತಿ ಅನ್ನಿಸ್ತೈತ್ರಿ. ಈ ಅಧ್ಯಾಯ ಕೆಲವು ಮಂದಿಗೆ ಸೇರ್ತೈತ್ರಿ, ಕೆಲವು ಮಂದಿಗೆ ಸೇರೋದೂ ಇಲ್ಲ. ಇದೇ ಆಗ್ತವ್ರವ ಮುಂದೆ ಹೋಗಂತ. ಆದರೂ ಸಹಿತ ಇದರ ಬಗ್ಗೆ ಕೆಲವು ಶ್ಲೋಕಗಳನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಅದಕ್ಕಾಗಿ ಇಲ್ಲೇ ನಿನ್ನೆದು ಹೇಳಿದ್ದರು ಆಶಾಪಾಶ ಶತೈರ್ಬದ್ಧ ಅಂತ ಹೇಳ್ತಾರೆ. ನಮ್ಮ ಆಶೆಗಳು ಎಷ್ಟಿದ್ದಾವ ಅಂತ ಹೇಳಿದ್ರೆ ಶತೈಹಿ ಅಂದನ್ರಿ. ಪಾಪ ಅವಾಗಿನ ಕಾಲಕ್ಕೆ ಶತೈ ಅಂದನ್ರಿ. ಈಗ್ರಿ ಲಕ್ಷ ರೀ, 1 2 ರೀ ಜೀವನ. ಅತ್ಯಂತಿಕ ಮಾಡಿದ್ರೆ ಬಾಯಾಗ ತುತ್ತು ಬಂದು ಬೀಳುವಂಗೆ ಆಗೈತ್ರಿ. ಈಗೆಲ್ಲ ಇನ್ಸ್ಟಂಟ್. ಕಾಯುವಂಗ ಇಲ್ಲ ನೋಡ್ರಿ.
ಅವು ಉಪ್ಪಿನಕಾಯಿ ಸಹಿತ ಆನ್ ದ ಸ್ಪಾಟ್, ಅದು ಯಾವ್ಯಾವುದೋ ಅಸಿಡ್ ಗಿಸಿಡ್ ಹಾಕಿದ ಕೂಡಲೇ ಬೆಳಿಗ್ಗೆ ಮಾಡಿದ ಉಪ್ಪಿನಕಾಯಿ ಸಂಜೆ ತನಕ ರೆಡಿ ತಿನ್ರಿ. ಮತ್ತು ಮರಣನೂ ಆನ್ ದ ಸ್ಪಾಟ್ನ ಬರಾಕತ್ತೈತಿ. ಎಷ್ಟೆಷ್ಟು ಇನ್ಸ್ಟಂಟ್ ಅಂತೀರಲ್ಲ ಅಷ್ಟೇ ಇನ್ಸ್ಟಂಟನ್ನು ಮರಣನೂ ಬರಾಕತ್ತೈತಿ. ವೇಗ ಹೆಚ್ಚಾಗಿದೆ ರೀ. ವೇಗ ಹೆಚ್ಚಾಗಿ ಮನುಷ್ಯನ ಆಯುಷ್ಯ ಅಲ್ಪ ಆಗಿದೆ ರೀ. ಈಗ ನೀವೆಲ್ಲ ನಡ್ಕೊಂಡು ಬರ್ತೇವೆ, ಒಂದು ಬದುಕು ಉಳಿದೇವ್ರಿ. ಎಷ್ಟು ಸಣ್ಣ ಸಣ್ಣ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗ್ತೈತ್ರಿ. ಅದಕ್ಕಾಗಿ ಎಲ್ಲ ಭೂತಗಳು ಆ ಟ್ರಾಫಿಕ್ ಕಡೆನೂ ನಿಂತಿರ್ತಾವಂತ, ಬಾರೋ ತಮ್ಮ ಬಾ ನನ್ನ ಜೊತೆಯಾಗಿ ಬಾ ಅಂತಾವಂತ್ರಿ. ಅವು ಬೆನ್ನು ಹತ್ತಿನ ಬರ್ತಾವಂತ್ರಿ. ಅವು ಏನಾರು ರೋಡ್ ಕ್ರಾಸ್ ಮಾಡುವಾಗ ಓವರ್ಟೇಕ್ ಮಾಡಿದ್ರಿ ಅದರ ಫ್ರೆಂಡನೇ ರೀ ನಾವು ಬೇತಾಳದ್ದು. ಅದಕ್ಕಾಗಿ ಭಗವಂತ ಹೇಳ್ತಾನೆ ಸೊಕ್ಕು ಇರಬಾರ್ದು ಅಂತೇಳಿ ಇಲ್ಲೇ ಮುಂದಿನ ಶ್ಲೋಕದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಇದಮದ್ಯ ಮಯಾ ಲಬ್ಧಂ ಇದಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಅಂದರೆ ಅದ್ಯ ಅಂದರೆ ಇವತ್ತು ಅಥವಾ ಇಂದು, ಮಯ ನನ್ನಿಂದ, ಇದಂ ಲಬ್ಧಂ ಅಂದರೆ ಇದನ್ನು ನಾನು ಪಡೆದೆ, ಇದಂ ಮನೋರಥಂ ನನ್ನ ಮನಸ್ಸಿಗೆ ಮನೋರಥಂ ಪೂರ್ಣ ಆಯಿತು. ಈ ಮನಸ್ಸು ಏನೇನು ಕೇಳ್ತದೆ ಎಲ್ಲ ಪೂರ್ಣ ಆದ್ರೆ ಭಾರಿ ಕಠಿಣ ಅದ ರೀ. ನಾ ಅಂದಂಗ ಆಗ್ತಿದ್ರ ಉದ್ಧಾರ ಆಗ್ತಿದ್ವಿ ರೀ. ತಾನೊಂದು ಬಗೆದ ದೈವೊಂದು ಬಗೆದ್ರೂ ಚಲೋ ಅದ ರೀ. ನಮ್ದು ಮುಂದಿನ ಏನೋ ಒಳ್ಳೇದಕ್ಕನೇ ಇರ್ತೈತ್ರಿ. ಈಗ ನಾವು ಫೇಲ್ ಆದರೂ ಸಹಿತ ಅದು ಮುಂದಿನ ಜೀವನಕ್ಕೆ ಚಲೋನೂ ಇರ್ತೈತ್ರಿ. ಅದಕ್ಕಾಗಿ ಒಬ್ಬನಾಗ ಚರ್ಚಲಿಂದ ತೆಗೆದು ಹಾಕ್ಬಿಟ್ರಂತ, ನಿರಕುಕ್ಷಿ ಇದ್ದ ಅಂತ, ಅವಾಗ ಎಲ್ಲೂ ಹೋದ್ರು ನೌಕರಿನ ಸಿಗ್ಲಿಲ್ಲಂತ, ಸಿಗರೇಟ ಸಿಗ್ಲಿಲ್ಲಂತ, 10 ಕಿಲೋಮೀಟ್ರ್ ದೂರ ಸಿಕ್ತಂತ. ಅವ್ನು ಗೊತ್ತಾದಂತ ಇಲ್ಲೇ ಎಲ್ಲೋ ಸಿಗರೇಟ್ ಅಂಗಡಿ ಇಟ್ರ ಆತಂತೇಳಿ ಇಟ್ಟು ಕೋಟ್ಯಾಧೀಶ ಆದ. ಆ ಮ್ಯಾನೇಜರ್ ಹೇಳ್ದ ಅಂತ, ಎಲ್ಲಕ್ಕಿಂತ ಹೆಚ್ಚಿನ ಡಿಪಾಸಿಟರ್ ಇದ್ದವ್ರು ಇವರಿ, ನೀವು ಭಾಳ ಗ್ರೇಟ್ ಇದ್ದೀರಿ, ತಗೋರಿ ನಿಮ್ದು ಇದು ಬುಕ್ ಅಂದ ಅಂತ. ಅವನಂದ ಅಂತ ಓದಾಕ್ ಬರಂಗಿಲ್ಲಪ್ಪ, ನನಗೆ ಬರ್ಯಾಕೂ ಬರಂಗಿಲ್ಲ. ಅಯ್ಯೋ ಏನ್ರಿ ನಿಮಗೆ ಓದಾಕ್ ಬರ್ಯಾಕೆ ಬಂದಿದ್ರು, ನೀವೆಲ್ಲಿ ಹೋಗ್ತಿದ್ರಿ ಅಂತ. ಎಲ್ಲಿ ಹೋಗ್ತಿದ್ದೆ ರೀ, ನಾ ಚರ್ಚ್ನಾಗ ಇನ್ನೂ ಕಸಾನೆಲ್ಲ ಒರೆಸ್ಕೊಂತ ಕೂಡ್ತಿದ್ದೆ. ಅದು ಸದ್ಯದ ಪರಿಸ್ಥಿತಿಗೆ ನಮಗೆ ಕೆಟ್ಟ ಅನ್ನಿಸ್ಬೋದ್ರಿ, ಆದ್ರೆ ನಮ್ಗೆ ಚಲೋದಕ್ಕನ ರೀ. ಮನೆ ಬಿದ್ದರೂ ಚಲೋ, ಮಹಾಪುರ್ ಬಂದ್ರು ಚಲೋ. ಜೋ ಹುವಾ ಅಚ್ಚಾ ಹುವಾ, ಜೋ ಹೋ ರಹಾ ಹೈ ವೋ ಭಿ ಅಚ್ಚಾ, ಜೋ ಹೋಗ ಆಗೆ ಭಿ ಹೋಗ ವೋ ಭಿ ಅಚ್ಚಾ. ಸದ್ಯದ ಪರಿಸ್ಥಿತಿಯನ್ನು ನೋಡಿ ನಿರಾಶವಾದಿ ಆಗಬೇಡ. ಕಾಲಗರ್ಭದಲ್ಲಿ ಏನಿದೆಯೋ ಗೊತ್ತಿಲ್ಲ. ವಿಧಿ ನಮ್ದು ಪ್ರತಿಯೊಂದು ಕರ್ಮದ ಹಿಂದೆ ನಾ ಮಾಡಿದ ಕರ್ಮಕ್ಕೆ ತಕ್ಕಂತೆ ಒಂದೊಂದು ಬಲೆಯನ್ನು ಹೆಣಿತಿರ್ತೈತ್ರಿ ದೇವ್ರು. ಆ ಬಲೆ ಯಾರಿಗೂ ಕಾಣಿಸಂಗಿಲ್ಲ. ಆ ಬಲೆ ಒಳಗೆ ಎಲ್ಲರೂ ಸಿಕ್ಕ ಹಾಕೊಳ್ಳೋರನ್ನ ರೀ. भला कीजे भला होगा, बुरा कीजे बुरा होगा, यही लिख लिख के क्या होगा, कुछ नहीं होगा, जो अल्लाह जो करेगा वही सही है. ಅದಕ್ಕಾಗಿ ತಾಯಿ ಕಡೆ ಎಷ್ಟೊಂದು ಚಾಕ್ಲೇಟ್ ಇರ್ತಾವು, ಮಾರ್ಕೆಟ್ ತಂದಾಗ ತಂದಿರ್ತಾರ. ಅದು ಮಗು 5-10 ಕೇಳಿದ್ರೆ ಕೊಡ್ತಾರೇನ್ರಿ, ಆಕಿಗೆ ಯಾವಾಗ ಎಷ್ಟು ಟೈಮಕ್ಕೆ ಅವು ಎಷ್ಟು ಕೊಡ್ಬೇಕು ಅನ್ನೋದು ಆಕಿಗೆ ಗೊತ್ತ್ರಿ. ಎಷ್ಟು ಕೆಟ್ಟದ ಅವಳು ಇಷ್ಟಿದ್ರೂ ಸೇರಿ ಕೊಡಂಗಿಲ್ಲ ಅಂತ ನಾವು ಅಂತೇವೆ ಖರೆ, ಆದರೆ ಅವಳಿಗೆ ಗೊತ್ತ್ರಿ. ಹಾಗೆ ತಾಯಿಯಂತೆ ಭಗವಂತ ಸಹಸ್ರ ಮಾತೃಕಾ ಸಮಾನ ಶ್ರುತಿ. ಪರಮಾತ್ಮ ಒಂದು ತಾಯಿಯ ಪ್ರೀತಿಯಲ್ಲಿ ನೀವು ಕಂಡಿರಲ್ಲ, ಅದರ 1000 ಪಟ್ಟು ಅವನು ಪ್ರೀತಿಸ್ತಾನ್ರಿ. ಅವನ ಮಕ್ಕಳು ನಾವೆಲ್ಲ. ಅವನಿಗೆ ಅವನ ಯೋಗಕ್ಷೇಮ ಗೊತ್ತದರಿ, ಹ್ಯಾಂಗೆ ಮಾಡ್ಬೇಕಪ್ಪ ಅಂದಿರ್ತೇವ್ರಿ. ಆದ್ರೆ ಪರಮಾತ್ಮ ಅಲ್ಲಿದ್ದಾನೆ. ಜಿಸ್ಕಾ ಕೋಯಿ ನಹಿ ಹೋತಾ ಹೈ ಉಸ್ಕಾ ಖುದಾ ಹೋತಾ ಹೈ. ಸತ್ಯ ರೀ. ನನಗೆ ಯಾವಾಗ ಬೇಕಲ್ಲ ಅವಾಗ ಭಗವಂತ ಕೊಡೋನಂತವನ ಆಗ್ತಾನೆ. ಇವು ನನ್ನ ಜೀವನದ ಅನುಭವ ರೀ. ಅದಕ್ಕಾಗಿ ಯಾವುದರ ಬಗ್ಗೆನೂ ಕೂಡ ಸೊಕ್ಕು ಮಾಡಬೇಡ, ನೀನು ಘಮಂಡ ಮಾಡಬೇಡ. ಇದ ಮಧ್ಯಮ, ಇದು ನನಗೆ ಸಿಕ್ತು, ಇದು ನಾ ಹೇಳ್ದಂಗೆ ಆಗ್ತೈತಿ, ಇದು ಈ ಸಂಪತ್ತು, ಈ ಹಣವನ್ನು ನಾ ಇಷ್ಟೊಂದು ಹೊಂದಿದ್ದೇನೆ, ಮತ್ತು ಇದಂ ಧನಂ ಅಸ್ತಿ ಮೇ ಇದಂ ಧನಂ ಅಪಿ ಮೇ ಭವಿಷ್ಯತಿ ಪುನರ್ಧನಂ. ಇಷ್ಟು ನನಗೆ ಧನ ಅದ, ಈ ಧನ 5 ವರ್ಷಕ್ಕೆ ಎಷ್ಟಾಗ್ತೈತಿ, ಅವಾಗ ನಾನು ಇಷ್ಟೊಂದು ಧನದ ಒಡೆಯನಾಗ್ತೈತಿ. ಧನ್ ಧನ್ಯ ಕರ್ತಾ ಹೈ, ಲೇಕಿನ್ ಅದಕ್ಕಿಂತ ಹೆಚ್ಚಿಂದು ಅನರ್ಥಕ ಕಾರಣದಲ್ಲಿ ನನಗೆ ಬೇಕಾದಾಗ ಅದು ಸಿಕ್ತಂದ್ರೆ ಸಾಕ್ರಿ, ಲಕ್ಷ್ಮೀ ಕೃಪಾರಿ. ಆದರೆ ಹೆಚ್ಚಿಂದ ನಾನು ಗಳಿಸಿಟ್ಟಿದ್ದೆ ಆದರೆ ಅದರ ಹಣದಿಂದಲೇ ಮನೆಯೊಳಗಾಗಲಿ ವೈಮನಸ್ಸು ಶುರು ಆಗ್ತಾವಂತೇಳಿ.
ಅದಕ್ಕಾಗಿ ದೇವರು ಹೇಳ್ತಾನೆ, ಈ ಧನ ಏನದ ನೋಡ್ರಿ, ಒಳ್ಳೇದಕ್ಕೆ ಉಪಯೋಗ ಆಯ್ತು ಒಳ್ಳೇದ್ರಿ, ಇಲ್ಲಂದ್ರೆ ಇಸ್ಪೇಟಾಡಕ್ಕೆ ಹೋಗ್ತಾರೆ, ಎಷ್ಟೋ ಮಂದಿ ಸ್ಪಾಗಳಿಗೆ ಹೋಗ್ತಾರೆ, ಎಷ್ಟೋ ಮಂದಿ ಕೆಟ್ಟದ್ದ ದಂಧೆಗಳಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಎಲ್ಲ ಅವು ಬಾರ್ಗೀರ್ ಅಂಗಡಿ ಬೇಕಂತ ಹೇಳಿದ್ರೆ ನಿಮ್ಗೆ ಎಷ್ಟೊಂದು ಇದಿರ್ತೈತಿ, ಅದಕ್ಕೆ ಲಂಚ ಕೊಡೋದು ಇರ್ತೈತಿ, ಅದಕ್ಕೆ ಹೆಚ್ಚಿನ ಹಣ ಕೊಡಬೇಕಾಗಿರ್ತೈತಿ. ಶ್ರೀಮಂತರ ತಗೋತಾರ್ರಿ, ಬಡವರು ಸಿಗಂಗಿಲ್ರಿ ಅದೆಲ್ಲ. ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ ಯಾರಿಗ್ರಿ? ಶ್ರೀಮಂತರ ಮಕ್ಳಗನ ರೀ. 60 ಲಕ್ಷ ಅಂತ್ರಿ ಒಂದು ಸೀಟ್ಗೆ. ಸುಮ್ಮನೆ 60 ಲಕ್ಷ ರೂಪಾಯಿ ಇಟ್ಟು ಬ್ಯಾಂಕ್ನಾಗ ಇಟ್ಟು ಆರಾಮ್ ಸಿಗ್ತೈತಿ ಬಿಡ್ರಿ, ಎಷ್ಟು ಬೇಕಷ್ಟು ರೊಕ್ಕ. ಅದನ್ನು ಹಾಕಿ ಈ ಕೋಟಿ ಆಗೈತಂತ ನೋಡ್ರಿಪ್ಪ. ಅವನೇನ್ರಿ ಅದನ್ನ ಒಂದ್ಸಲ ನೀವು ಕೋಟಿ ಕೊಟ್ರಿ, ಅವ್ನ 10 ಕೋಟಿ ಮಾಡೋದ್ರೊಳಗೇನು ಹೊತ್ತಿಡಂಗಿಲ್ಲ. पैसा कमाने के लिए फिर पैसा चाहिए. ಮೊದಲು ನಾನು ಹಾಕ್ಬೇಕಾ ಅವಾಗ ಬರ್ತೈತ್ರಿ. ಆದರೂ ಸಹಿತ ಆ ಹಣದಿಂದ ಮನುಷ್ಯ ಎಷ್ಟು ದುರ್ವ್ಯವಹಾರ ಮಾಡ್ತಾನೆ ಅಂತೇಳಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಇಂದು ನಾನು ಇದನ್ನು ಪಡೆದಿದ್ದೇನೆ, ನನ್ನ ಮನಸ್ಸಿಗೆ ಆನಂದವಾಗುವುದನ್ನು ನಾನೆಲ್ಲ ಖರೀದಿಸುತ್ತೇನೆ, ಹಿತಕರವಾದದ್ದನ್ನೆಲ್ಲ ನಾನು ಪಡಿತಾನೇ ಇರ್ತೇನೆ. ಈ ಹಣ ನನ್ನ ಬಳಿ ಇದೆ, ಈ ಹಣ ಸಂಪತ್ತು ನಾನು ನಂತರವೂ ಹೊಂದುತ್ತೇನೆ. ಭವಿಷ್ಯತಿ ಪುನಃ, ಭವಿಷ್ಯದಲ್ಲಿಯೂ ನನಗಿಷ್ಟು ಇದೆ. ಅದಕ್ಕಾಗಿ ಕಾರ್ಪೊರೇಟರ್ MLA ಇವು ಆಗ್ಬೇಕಂದ್ರೆ ಮೊದಲು ಅವ್ರು ಬಹಳ ರೊಕ್ಕ ಖರ್ಚು ಮಾಡ್ತಾರೆ. ಆಮೇಲೆ ನೋಡ್ರಿ ಗುದ್ಲಿ ಸಲ್ಕಿ ತೊಗೊಂಡು ಬೆಳಿತಾರೆ. ಯಾರಿಲ್ಲಲ್ರಿ ಏನವ ಅಂತೇಳಿ ನನಗೇನು ಗೊತ್ತ, ಪೇಪರ್ನಾಗೂ ಬರ್ತಾವ್ರಿ. ಮೇವು ಹಗರಣ ರೀ, ಆಲೋದಿರಿ, ಎಂತೆಂಥವ್ರದಾರ್ರಿ ಈ ಜಗತ್ನ್ಯಾಗ. ಅವ್ರು ನೋಟ್ ಅಮಾನ್ಯಕರಣ ಮಾಡಿ ಬೆಸ್ಟ್ ಮಾಡಿದ್ದಾರೆ. ಖಾವುಂಗ ನಾ ಖಾನೆ दूंगा, ಆದ್ರೂ ಶೌಚಾಲಯ ಮಾಡಿದ ಅಂತ. ಪ್ರಾಮಾಣಿಕ ವ್ಯಕ್ತಿ ಯಾರಿಗೂ ಚಲೋ ಅನ್ಸಂಗಿಲ್ಲ ರೀ. ಯಾವಾಗ ಎಲ್ಲಾರು ನೋಡ್ರಿ, ಅವ್ರದ ರಾತ್ರಿ ಫ್ರೆಂಡ್ಸ್ ಎಷ್ಟು ಪ್ರೀತಿಲಿಂದ ಇರ್ತಾರೆ. ಬಾರ್ಗೆ ಹೋಗೋರು ಅವ್ರದ ಟೀಮ ಬೇರೆ ಇರ್ತೈತ್ರಿ. ಅವ್ರ ಕ್ಲಬ್ಗಳಿಗೆ ಹೋಗೋದು, ಇಸ್ಪೇಟ್ ಆಡೋದು, ಇಂತಹ ದೊಡ್ಡ ದೊಡ್ಡ ಸಮಾರಂಭಗಳು ಮಾಡ್ತಾರೆ. ಅವ್ರದ್ದು ಪ್ರಪಂಚನೇ ಬೇರೆ ಇರ್ತೈತಿ. ಇದ್ದರೆ ಅವ್ರದ್ದು ನೋಡ್ರಿ, ಅವ್ರದ್ದು ಜೀವನ ಕೊನೆಯವರೆಗೂ ಸುಸೂತ್ರ ಹೋಗ್ತದಂತಿಲ್ಲ ರೀ. ಬಡ್ಡಿ ವ್ಯವಹಾರ ಮಾಡ್ತಾರೆ ನೋಡ್ರಿ. ಇವತ್ತು 100 ರೂಪಾಯಿ ತುಂಬಿದ್ರೆ ನಾಳೆ 200 ರೂಪಾಯಿ ಕೊಡ್ತೇನೆ ಅಂದ ಅಂತ. ಇವನು ನೋಡೋಂತವು ಅಂತ 100 ರೂಪಾಯಿ ಹೋದ್ರೆ ಹೋಗ್ಲತ್ತೆ ಕೊಟ್ರಂತ ಮಾರನೇ ದಿನಾನೇ 200 ರೂಪಾಯಿ ರೀ. ಅವನ ಒಂದು 10 ಗಿರಾಕಿ ತೊಗೊಂಬರ್ತಾನೆ. ಎಲ್ಲರೂ ಹಂಗೆ ಇನ್ವೆಸ್ಟ್ ಮಾಡ್ಕೊತ ಹೋದ್ರೆ ತಮ್ದು ಭರೋಸೆ ತಗೋತಾರ್ರಿ ಅವ್ರು. ಆಮೇಲೆ ಪೂರ್ಣ ತಮ್ದು ಫಂಡ್ ತಂದ ಕೊಟ್ಟಾರ್ರಿ. ಅಷ್ಟು ಕೋಟಿ ಆತು, ನಾಮೋ ನಿಶಾನ್ ಇಲ್ದ ಓಡೋಗ್ಬಿಟ್ಟಿರ್ತಾರೆ ಕೂಡ್ರಿ. ಅದಕ್ಕಾಗಿ ಹಣ ನಮಗೆ ಯಾವಾಗ ಹುಚ್ಚು ನನ್ನಂಗೆ ಮಾಡ್ತೈತೆ ಗೊತ್ತಿಲ್ಲ. ಯಾವುದು ಪರಿಶ್ರಮ ಇಲ್ಲದ ಹಣ ಅದ ನೋಡ್ರಿ, ಅದು ಎಂದಿಗೂ ನಮಗೆ ದಕ್ಕಂಗಿಲ್ಲ. ಅದು ಪರರ ಪಾಲನದ. ಅದಕ್ಕಾಗಿ ಹೇಳ್ತಾರೆ, ಎಲ್ಲಕ್ಕಿಂತ ಶ್ರೇಷ್ಠ ಯಾವುದು ಅಂತ ಹೇಳಿದರೆ ಪಶು ಸಂಗೋಪನೆ ಅಂತ ಹೇಳ್ತಾರೆ. ಆ ಶ್ರೀ ಸೂಕ್ತಮ್ದೊಳಗೆ ಬರ್ತೈತ್ರಿ. ಪಶುಗಳಿಂದ ಬಂದಿರುವಂತಹ, ಹೊಲದಿಂದ ಬಂದಿರುವಂತಹ ಹಣ ಏನದಲ್ರಿ, ಅದು ಲಕ್ಷ್ಮೀ ರೀ. ನಾವು ಅದನ್ನು ಬಡ್ಡಿ ವ್ಯವಹಾರ ಕೊಡ್ತೇವಿ. ಏನೇನೋ ಇರ್ತಾವ್ರಿ ಅವು, MCX ಸೆನ್ಸೆಕ್ಸ್ ಏನೇನೋ ಇರ್ತಾವ್ರಿ. ಅದ್ರ ಮೇಲೆ ಹಣವನ್ನು ಹೂಡಿಕೆದಾರರು ಹೇಳ್ತಾರೆ. ಅವೆಲ್ಲ ಒಂದ್ಸಲ ಬರ್ತೈತ್ರಿ. ಇಲ್ಲಂದ್ರೆ ನಿಮ್ದು ಇದ್ದಿದ್ದ ಡಿಪಾಸಿಟ್ ಸಹಿತ ತೊಗೊಂಡು ಹೋಗ್ತೈತ್ರಿ. ಎಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೋತಾರ್ರಿ. ಆ ಹಣದ ಬಂಗಾರ ಮೇಲೆ ಹಚ್ಚಿರ್ತಾರೆ ಎಷ್ಟೋ ಮಂದಿ. ಅದು ನಿಮಗೆ 1 ರೂಪಾಯಿ ಏರಿದ್ರು ಸಹಿತ ಎಷ್ಟು ಕೋಟಿಗಟ್ಟಲೆ ಹಣ ಹಚ್ಚಿರ್ತಾರ್ರಿ. ಕೋಟಿ ರೂಪಾಯಿ ಬರ್ತೈತ್ರಿ ಅವರು. ಇಲ್ಲಂದ್ರೆ ಅದಕ್ಕಿಂತ ಕೆಳಗೆ ಹೋತು ಕುಂತಲ್ಲೇ ಬೆವರಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತೈತ್ರಿ ಎಷ್ಟೋ ಮಂದಿ ಕುಂತಲ್ಲೇನ ರೀ. ಅದಕ್ಕಾಗಿ ಹೇಳ್ತಾರೆ, ಅವರು ಲೆಕ್ಕಾಚಾರದ ಜೀವನ ರೀ.
ಇದಂ ಧನಂ ಅಸ್ತಿ ಮೇ ಇದಂ ಮೇ ಅಪಿ ಮೇ ಭವಿಷ್ಯತಿ ಪುನಃ. ಅಂದರೆ ಅವರ ವಿಚಾರ ಸರಣಿ ಏನಿರ್ತೈತಪ್ಪ ಅಂತ ಹೇಳಿದರೆ ಆ ತನ್ನಲ್ಲಿರುವಂಥದ್ದನ್ನು ಯಾವಾಗಲೂ ಗುಣಾಕಾರ ಲೆಕ್ಕಾಕಾರ ಹಾಕಿ ಕುಡಿಸೋದು ಕಡಿಯೋದ್ರೊಳಗನೆ ಲೋಕವನ್ನು ಬರೆದಿರ್ತಾರೆ. ಲೆಕ್ಕಾಚಾರದ ಜೀವನ ರೀ. ಇಷ್ಟು ಇದು ಮಾಡಿದರೆ ಇಷ್ಟು ಹೋಗ್ತೈತಿ, ಇಷ್ಟು ಹೋದ್ರೆ ಇಷ್ಟು ಹೋಗ್ತೈತಿ. ಅದಕ್ಕಾಗಿ ಜಿಪುಣ್ರಂದ್ರೂ ಪರವಾಗಿಲ್ರಿ. ಅವ್ರಿಗೆ ಹೆಂಡತಿ ಬೆಳಗ್ಗೆ ಹೋಗೋನಿದ್ದ ಅಂತ 4 ಗಂಟೆಗೆ ಎದ್ದ ಅಂತ ಹೋದ ಅಂತ ದೀಪ ಹಚ್ಚಿದ್ದ ಇರ್ಬೇಕಲ್ರಿ. ದೀಪ ಹಚ್ಚಿ ಚುಮ್ನಿ ಹಚ್ಚಿ ಕೆಲಸ ಮಾಡ್ಕೊಂಡು ಹೋದ ಅಂತ ಹೆಂಡತಿ ಹೋಗ್ರಿ ಅಂತ ಬಾಗ್ಲ ಮುಚ್ಕೊಂಡು ಒಳಗೆ ಬಂದಂತ. ಅವನು ಒಂದು ಸ್ವಲ್ಪ 1-2 ತಾಸು ಆದ್ಮೇಲೆ ಮತ್ತೆ ಹೊಳ್ಳಿ ಬಂದ ಅಂತ ದೀಪ ಹಚ್ಚಿ ಇಲ್ಲ ಅಂದ ಅಂತ. ನೀವು ಹೋದ ಕೂಡಲೇ ಆರ್ಸೇನಿ ಹೊಸ ಚಪ್ಪಲ್ ನಿನ್ನೆ ತಂದಿರಿ ರಿಕಾಮಿ ಮತ್ತು ಹೊಳ್ಳಿ ಬಂದ ಅವು ಚಪ್ಪಲ್ ಸವಿದು ಹೋದ್ವಿಲ್ಲ ಅಂತ. ನಿನ್ನಷ್ಟು ಹುಚ್ಚದ ಅಂತ ತಿಳ್ಕೊಂಡೇನು, ಆ ಚಪ್ಪಲ್ ಬಗ್ಲಾಗಿ ಇಟ್ಕೊಂಡ್ಬಂದೆ ನಾನಂದ ಅಂತವು. ಅಂದರೆ ಅಷ್ಟು ಲೆಕ್ಕಾರಿ. ಅಂದರೆ ಜೀವನದಲ್ಲಿ ತನಗೆ ಸಂತುಷ್ಟ ಪಡಲಿಕ್ಕೆ ಏನೇನದ ನೋಡ್ರಿ ಅದನ್ನು ಉಪಯೋಗಿಸ್ತೇವೆ ನಾವು. ದಾನ ಮಾಡಲಿಕ್ಕೆ 10 ರೂಪಾಯಿ ಹೆಚ್ಚು, ಮಾಲ್ಗಳಿಗೆ ಹೋದರೆ ಮಾರ್ಕೆಟ್ಗೆ ಹೋಗಕ್ಕೆ 1000 ರೂಪಾಯಿನೂ ಕಡಿಮೆ. ನಿಮ್ಮ ವಾಟ್ಸಪ್ಪು ಫೇಸ್ಬುಕ್ಕು ಮತ್ತು ಎಲ್ಲ ನೋಡಲಿಕ್ಕೆ 1 ತಾಸಾಂಗಟ್ಲೆ ಕೊಡ್ತೀರಿ, ಆದರೆ ಭಗವದ್ಗೀತಾ ಓದಕ್ಕೆ 15 ನಿಮಿಷ ಸಹಿತ ಇರಂಗಿಲ್ಲ ನಮ್ಮ ಕಡೆ. ಅಂದರೆ ಜಗತ್ತಿನ ವಿಡಂಬನೆ ಅಂತಾರಲ್ರಿ ಈಗಿನ ಕಾಲದಲ್ಲಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಸಂಪತ್ತು ಇದಂ ಧನಂಬೆ ಭವಿಷ್ಯತಿ ಪುನಃ ಅಂತಾನೆ ಅವನು ಮುಂದೆ ಹೇಳ್ತಾನೆ. ತನ್ನ ಜೀವನದ ಸಮಗ್ರ ಗುರಿ ಏನಪ್ಪಾ ಅಂತ ಹೇಳಿದರೆ ಕೇವಲ ಸಂಪತ್ತನ್ನು ಸಂಗ್ರಹಿಸುವುದಾಗಿರುತ್ತದೆ. ಸಂಗ್ರಹ. ಅಲೆಕ್ಸಾಂಡರ್ ರೀ ಹಂಗೆ ಗೆಲ್ಕೊಂತ ಬಂದ ಭೋಗಿಸ್ಲಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ಪ್ರಾಣ ಕಳೆದುಕೊಂಡ. ತನ್ನ ದೇಶದವರನ್ನೇ ದಂಗೆಕೋರರು ಎದ್ದು ಬಿಟ್ಟಿದ್ರು. ಆಕಿ ಹೆಲೆನಾ ಇದ್ಲರಿ ಒಬ್ಬಕ್ಕೆ. ಅಕ್ಕಿನ ಇನ್ನೊಬ್ಬನ ರೆಡಿ ಮಾಡಿ ಅವನು ಜೈಲಿಗೆ ಹಾಕಿಸ್ತಾ. ಅದಕ್ಕಾಗಿನೇ ಜೀವನದಲ್ಲಿ ಒಂದೊಂದು ಕ್ಷಣವನ್ನು ಕೂಡ ಅನುಭವಿಸ್ಬೇಕ್ರಿ. ನಾವು ಮುಂದೆ ಈಗ ಗಳಿಸೇವಪ್ಪ ಮುಂದೆ ನೋಡೋನು, ರಿಟೈರ್ಡ್ ಆದ್ಮೇಲೆ ಹೋಗೋನು, ಅವಾಗ ಹೋಗೋನು ಏನಿಲ್ಲ ರೀ. ನಮ್ಮ ಆನಂದವನ್ನು ಮುಂದೂಡಬಾರದು. ಜೀವನದಲ್ಲಿ ಯಾವುದಾದ್ರೂ ಪಡೆಯಬೇಕಾಗಿದ್ದೆ ಆದರೆ ಅಭಿ ಇಸಿ ವಕ್ತ ಕಲ್ ಕರ್ನಾ ಸೋ ಆಜ್ ಕರ್ನಾ ಸೋ ಅಭಿ ಕರ್. ಕೆಟ್ಟ ಕೆಲಸ ಅಲ್ರಿ. ಮತ್ತು ಚಲೋ ಮಾಡಾಕ್ನು ಒಂದೊಂದ್ಸಲ ಮನಸ್ಸು ಬಂದಿರ್ತೈತ್ರಿ, ಮತ್ತು ಅಲ್ಲ ಅನಿಸ್ಬಿಡ್ತೈತ್ರಿ ಹೋಗ್ಲಿ ಬಿಡು ಹಂಗ ಅಂತಿರ್ತಾರ. ಯಾರೋ ಒಬ್ರು ರೀ ಒಳ್ಳೆ. ಅದಕ್ಕಾಗಿ ಹೇಳ್ತಾರ್ರಿ ರಾಜಸ್ಥಾನದೊಳಗೆ ನಾ ಎಷ್ಟೋ ಸಲ ಉದಾಹರಣೆ ಕೊಡ್ತೇನೆ. ಆಟಾ ಪಿಸ್ನೆ ವಾಲಿಕಿ ಕುವಾ ಅದ ರೀ ಅಲ್ಲಿ. ಇದು ಎಷ್ಟದ ನೋಡ್ರಿ, ಇಷ್ಟು ಎಲ್ಲ ಪ್ರಾಂಗಣ ಅಷ್ಟು ದೊಡ್ಡ ಇದು ಅದ ರೀ, ಬಾವಿ ಅದ ರೀ. ಆ ಬಾವಿಯೊಳಗೆ ಇಳಿಲಿಕ್ಕೆ 4 ಕಡೆಯಿಂದ ಸ್ಟೆಪ್ ಅದಾವ್ರಿ. ನೋಡ್ಲಿಕ್ಕೆ ಭಾಳ ಸುಂದರ ಅದಂತ್ರಿ. ಆಕಿ ತನ್ನ ಬೀಸಿ ವಿಧವಾರೇಕೆ ಬಾಲ ವಿಧವಾ ಎಲ್ಲಾರ ಮನೆಯೊಳಗೆ ಹಿಟ್ಟು ಬೀಸಿ ಅವಾಗಿನ ಕಾಲಕ್ಕೆ 500 ರೂಪಾಯಿ ಗಳಿಸಿದ್ಲಂತ. ಆ 500 ರೂಪಾಯಿಲಿಂದ ಊರ್ ಮಂದಿಗೆ ಉಪಕಾರ ಆಗಲಿ ಅಂತೇಳಿ ದೊಡ್ಡ ಬಾವಿ ತೋರಿಸಿದ್ಲಂತ. ಅದು ಬಾವಿ ಇನ್ನೂ ಜೀವಂತದಂತ್ರಿ. ಅದದು ಇನಾಗ್ರೇಷನ್ಗೆ ಬ್ರಿಟಿಷ್ ಗವರ್ನರ್ ಬಂದಿದ್ದ ಅಂತ ಅವನಂದ ಅಂತ ಇಂಡಿಯನ್ ಜನರಿಗೆ ನಾನು ಸೆಲ್ಯೂಟ್ ಹೊಡೆಯಂಗಿಲ್ಲ, ಆದರೆ ಈ ಹೆಣ್ಮಗಳು ನಾನು ಸೆಲ್ಯೂಟ್ ಹೊಡಿತೇನಂತೆ ಸೆಲ್ಯೂಟ್ ಹೊಡೆದಿದ್ದದು. ಕೊಡ್ಬೇಕಂದ್ರೆ ಶ್ರೀಮಂತದ ಇರ್ಬೇಕಂತಿಲ್ಲ ರೀ. ಶ್ರೀಮಂತಿಕೆ ನನ್ನ ಕಡೆ ಇಷ್ಟೋ ಕೊಂಡದ, ನನ್ನ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಐತಿ ಅಂದ್ರೆ ನೀವು ಶ್ರೀಮಂತ ಅನಿಸ್ಕೊಳಂಗಿಲ್ಲ ರೀ. ನೀವು ಎಷ್ಟು ಕೊಡುವುದರಿಂದ ಶ್ರೀಮಂತಿಕೆ ಪ್ರಕಟ ಆಗ್ತೈತಿ. ಇಲ್ರಿ ನಮ್ಮ ಮಕ್ಕಳಿಗೆಲ್ಲ 10 ತೊಲೆ 25 ತೊಲೆ ಕೊಟ್ರೆ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿ ಅದನ್ನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪ್ರಾಯಕ್ಕೆ ಸಲ್ಲದಯ್ಯ. ಅದಕ್ಕಾಗಿ ಭಾರತ ದೇಶದ ಒಂದು ಗಾದೆ ಮಾತು ಸಹಿತ ನಮಗೆ ಉತ್ತಮ ಮಾರ್ಗದರ್ಶನವನ್ನು ಕೊಡುತ್ತದೆ. ಅದಕ್ಕಾಗಿ ಹೇಳ್ತಾರೆ ಅವರು ಬರೇ ಕುಡಿಸೋದ್ರೊಳಗನೆ ತಮ್ಮ ಜೀವನವನ್ನು ಕಳೆದು ಬಿಡ್ತಾರೆ. ಆದರೆ ಈ ಸಂಪತ್ತು ದೊರಕಿಸುವುದು ಏನು ಸುಲಭ ಅಲ್ಲ ರೀ. ಯಾಕೆಂದರೆ ಜೀವನದಲ್ಲಿ ಸ್ಪರ್ಧಾಳುಗಳು ಭಾಳ ಅದಾರ್ರಿ. ಯಾವುದಾದ್ರೂ ನಾ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಾ ಈ ಅಂಗಡಿ ಇಟ್ಟು ಇದು ಚಲೋ ನಡೆಯಕತ್ತೈತಪ್ಪ ಅನ್ನೋದು ಗೊತ್ತಾದ್ರೆ ಅಂಥದ್ದು ಅಂಗಡಿ ಇನ್ನೊಂದು ರೆಡಿನೇ ಆಗಿಬಿಟ್ಟಿರ್ತೈತಿ. ಜನ ಹಂಗಾರಿ
ನಮ್ದು ಫುಟ್ವೇರ್ ಅಂಗಡಿ ಅದ ರೀ. ನಮ್ದು ಮೊದಲ ಸ್ಟೇಷ್ನರಿ ಇತ್ತು ರೀ, ಅದನ್ನು ತೆಗೆದು ಫುಟ್ವೇರ್ ಅಂಗಡಿ ಮಾಡಿದ್ವಿ. ಈಗ ದುರ್ಗದ ಬಲ್ ತುಂಬ ಫುಟ್ವೇರ್ ಅಂಗಡಿ ಇದಾವ್ರಿ. ಮತ್ತು ರೋಡ್ ಮೇಲೇನೂ ಹಚ್ತಾರೆ. ಇವು ವ್ಯಾಪಾರಿ ಬುದ್ಧಿ ಅದು ನೋಡ್ರಿ ಭಾಳ ಕೆಟ್ಟ್ರಿ. ಅದಕ್ಕಾಗಿ ಸ್ಪರ್ಧೆ ಬಹಳ ಇರ್ತೈತ್ರಿ. ಹಣ ಹಂಗೆ ಸರಳೂ ಬರಂಗಿಲ್ಲ ರೀ. ಬರ್ತೈತಂತ ಹೇಳಿದ್ರೆ ಬರಂಗಿಲ್ಲ ರೀ. ಆಕಿ ಲಕ್ಷ್ಮವ್ವನ ಭಾಳ ಬೆಂಕಿರಿ. ಯಾಕೆ ಒಲಿದೆ ಲಕ್ಷ್ಮಿ ವಾಸುದೇವಗ. ಇವನ್ ನೋಡಿದ್ರೆ ಫಕೀರಿಗೆ ಒಲಿತಾಳ್ರಿ ಆಕಿ. ಅದಕ್ಕೆ ಭಾಳ ಶಾಣ್ಯಾರ ಕಡೆನೂ ಬರೋದು ಭಾಳ ಕಠಿಣ ರೀ ಲಕ್ಷ್ಮಿ. ಎಂತೆಂಥವ್ರು ಇರ್ತಾರ್ರಿ. ಒಂದು ಚಂದಂಗೆ ಸ್ಟೈಲ್ ಇರಂಗಿಲ್ಲ, ಏನಿರಂಗಿಲ್ಲ. ಅಂಥವ್ರ ಕಡೆ ಹ್ಯಾಂಗೆ ಬರ್ತೈತೆ ಗೊತ್ತಿಲ್ಲ ರೀ. ನಮ್ಮ ಮನೆ ಹತ್ರ ಒಬ್ರು ಇದ್ರಿ ರೀ. ಅವ್ರು ಎಷ್ಟು ಬಡವ್ರು ಇದ್ರಿ. ಅವ್ರದ್ದು ಏನ್ರಿ ತಿಪ್ಪಿ ಗುಂಡಿ ಒಳಗಿನ ಕಸದ ವಿಲೇವಾರಿ ಒಳಗೆ ಏನೋ ಆದಾರಿ. ಎಲ್ಲರೂ ತಿಪ್ಪಿ ಗುಂಡಿದಾಗ್ಯಾನ ಇಂಥವ್ನು ಅಂದ. ಅವ್ರಿಗೆ ಏನು ಸಿಕ್ತೋ ಏನೋ ಕೋಟ್ಯಾಧೀಶ. ಇಂಥವು ಭಾಳ ಕೇಳ್ತೇವ್ರಿ. ಅಡ್ಡ ದಂಧೆ ಮಾಡಿದ್ರೆ ಭಾಳ ಲಘು, ಶಾರ್ಟ್ಕಟ್ ರಸ್ತೆ ಹಿಡಿದ್ರೆ ಭಾಳ ಲಘು ಬರ್ತೈತಿ. ಆದದು ಶಾಶ್ವತ ಅಲ್ಲ ರೀ. ಅದಕ್ಕಾಗಿ ನಮಗೆ ಅತಿ ಶೀಘ್ರವಾಗಿ ಏನಾದರೂ ಪ್ರಾಪ್ತಿಯಾಗಿದ್ದೇ ಆದರೆ ಅದರಿಂದ ನನಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಆಗುತ್ತದೆ. ಅದಕ್ಕಾಗಿ ಮುಂದೆ ಹೇಳ್ತಾ ಇದ್ದಾರೆ, ಅಸೌ ಮಯಾ ಹತಃ ಶತ್ರು ಹನಿಷ್ಯೇ ಚ ಪರಾನಪಿ ಈಶ್ವರೋ ಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಅವ್ರ ಭಾವನೆ ಹೀಗಿರ್ತೈತ್ರಿ. ಅವ್ರ ಎದುರುಗಡೆ ಜನ ಕಾಲ್ ಕಸಾದು, ಅವ್ರ ಎದುರುಗಡೆ ಇದ್ದವ್ರು ಬೆಲೆನ ಕೊಡಂಗಿಲ್ಲ ರೀ. ವಯಸ್ಸಾಗಿದ್ದವ್ರು ಸಹಿತ ಏಕವಚನದಲ್ಲಿ ಮಾತಾಡ್ತಿರ್ತಾರೆ ಎಷ್ಟೋ ಮಂದಿ. ಅನಿಸ್ತೈತ್ರಿ ಇವ್ರಿಗೆ ಏನು ವ್ಯಾಕರಣ ಕಲಿಸಿಲ್ಲ ನೋಡಂತೇಳಿ. ವ್ಯಾಕರಣ ಇಲ್ಲದ ಭಾಷಾ ಇರ್ತೈತ್ರಿ. ಅದಕ್ಕೆ ನಾಲಿಗೆ ಕುಲ ಹೇಳ್ತೈತ್ರಿ. ನೀವು ಎಷ್ಟೇ ಶ್ರೀಮಂತ ಇರಲಿ, ಆದರೆ ಅವ್ರ ಮಾತಿನಲ್ಲಿ ಏನಾದರೂ ಮೃದುತ್ವ ಇಲ್ಲಪ್ಪ ಅದು ಇರ್ತಾವ್ರಿ. ಆ ಮಾತಿನೊಳಗನ ಅವ್ರಿಗೆ ನಾವು ಅಳಿದು ಬಿಡ್ತೇವೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಅಸೌ ಶತ್ರು ಅಂತ ಹೇಳಿದರೆ ನನ್ನ ಜೊತೆಗೆ ಮಾಡಿದ ನೋಡ್ರಿ, ಎಲ್ಲಿಗೆ ಹೋಗಿ ಮುಟ್ಸಿದೆ ನೋಡ್ರಿ ನಾವು ಅವ್ನಿಗೆ. ಹನಿಷ್ಯೆ ನಾನು ಬಿಡಂಗಿಲ್ರಿ ಬಿಡಂಗಿಲ್ಲ ಅವ್ನಿಗೆ. ಅಂದರೆ ಅವ್ರದ್ದು ಹಣದಿಂದ ಎಲ್ಲರನ್ನು ಕೊಂಡುಕೊಳ್ಳುವಂತಹ ಶಕ್ತಿ ಇರ್ತೈತಿ. ಹಣದಿಂದ ಅವರು ಏನ್ರಿದ ಬಾಡಿಗೆಯ ಗುಂಡಾಗಳಿಗೂ ಕಳಿಸಿ ಅವ್ರಿಗೆ ಯಾವಾಗ ಇದನ್ನು ಮಾಡ್ತಾರೆ ಗೊತ್ತಿಲ್ಲ ರೀ. ಅದಕ್ಕಾಗಿ ಅಂಥ ದೊಡ್ಡವರು ಅಂತ ಹೇಳಿದ್ರೆ ಡಾನ್ ಅಂತಾರೆ ಅವ್ರಿಗೆಲ್ಲ. ಇಲ್ಲಿ ನಿಮ್ಮಂಥವ್ರದೆಲ್ಲ ಹೇಳಕತ್ತಿರ್ತೀರಿ ನಾನು. ಎಂಥವ್ರಪ್ಪ ಅಂದರೆ ದೇಶದ್ರೋಹಿಗಳು ಇರ್ತಾರೆ. ಅವ್ರು ಯಾವಾಗ ಯಾರಿಗೆ ಎಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ರೀ. ಎಂಥ ಶ್ರೇಷ್ಠ ದೀನ್ ದಯಾಳ್ ಉಪಾಧ್ಯಾಯರು ರೀ ಟ್ರೈನ್ಯಾಗನ ಯಾವಾಗ ಕೊಲ್ಯಾಪ್ಸ್ ಮಾಡಿದ್ರು ಗೊತ್ತಾಗಲಿಲ್ಲ ರೀ. ಅತ್ಯಂತಿಕ ಮೇಧಾವಿ ಶ್ಯಾಮ್ ಮುಖರ್ಜಿ, ಪ್ರಣವ್ ಶ್ಯಾಮ್ ಮುಖರ್ಜಿ ಅವರು ದೊಡ್ಡ ವಿಜ್ಞಾನಿ ರೀ. ಅವಾಗಿನ ಕಾಲಕ್ಕೆ ಅಣು ವಿಜ್ಞಾನಿ ರೀ. ಕೇವಲ RSS ದವ್ರದಾರ ಅಂತೇಳಿ ಇದೇ ಇಂದಿರಾ ಗಾಂಧಿನ ರೀ. ಅವ್ರದ್ದು ಯಾವುದೋ ಆವಿಷ್ಕಾರವನ್ನು ಮಾಡಕ್ಕೆ ಕೊಡಲಿಲ್ಲ. ಅಂದರೆ ಆ ಮನುಷ್ಯನಲ್ಲಿ ಹಣ ಬಂದಪ್ಪ ಅಂತ ಹೇಳಿದ್ರೆ ಯಾರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಅವರಿಗೆ ಇಂಥವೆಲ್ಲ ಭಾಳ ಅದಾವ್ರಿ. ಇತಿಹಾಸ ಓದಿದ್ರು ಗೊತ್ತಾಗ್ತೈತಿ. ಕಣ್ಣಾಗ ನೀರ್ನು ಬರ್ತೈತಿ. ನಮ್ಮ ದೇಶದ ದುರ್ದೈವದ ರೀ. ನಮ್ಮ ದೇಶನ ದುರ್ದೈವದ. ನಮ್ಮ ದೇಶದಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾರೆ ಜಾತಕ ಹೇಳೋರು. ಇಲ್ಲಿ ಎಂತೆಂತಹ ಮೇಧಾವಿಗಳಿಗೆ ಬೆಲೆ ಇಲ್ಲ ರೀ. ಆದರೆ ಏನೂ ಇಲ್ದವ್ರಿಗೆ ಎಲ್ಲೆಲ್ಲಿ ತೊಗೊಂಡು ಹೋಗ್ತಾರೆ. ಒಂದು ಮುಸ್ಲಿಂ ಸಮಾಜದವರು ಜಾಕೀರ್ ಹುಸೇನ್ ಯಾವ್ದು ಅವರು ಬಂದ್ರೆ ಎಷ್ಟು ರೈಲ್ವೆದವ್ರು ತಮ್ಮ ಜನಕ್ಕೆ ಹೊಕ್ಕಿಸಿದ್ರು. ಬಹಳ ಮಂದಿ ರೀ ಒಂದು ಅಧಿಕಾರ ಬಂದ್ರೆ ಸಾಕ್ರಿ ತಮ್ಮ ಜನರನ್ನೆಲ್ಲ ಹಾಕೊಂಡ್ಬಿಡ್ತಾರೆ. ಅವ್ರು ಪಾಸ್ ಆಗಲಿ ಫೇಲ್ ಆಗಲಿ ಏನಾರ ಆಗಲಿ ತಮ್ಮ ಜನಕ್ಕೆ ರೀ. ಉಳ್ಕಿದವ್ರಿಗೆ ರೀ ಎಂತೆಂತಹ ಡಿಗ್ರಿ ಇದ್ದವ್ರು ಸಿಕ್ಕಿಲ್ಲ ರೀ. ಪಕ್ಷಪಾತ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಈಶ್ವರೋ ಹಮಹಂ ಭೋಗಿ, ನಾನೇ ಈಶ್ವರ ದೇವ್ರಂದಂಗೆ ಮಾಡ್ತಾರೆ. ನೋಡ್ಬೇಕ್ರಿ ಇಲ್ಲಿ ಸಿದ್ಧಾರ್ಥ ಮಠಕ್ಕೂ ಎಂತೆಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ. ಏನು ಮಹಾತ್ಮರು ಬಂದಂಗೆ ಮಾಡ್ತಾರೆ ಅವ್ರು. ಮಹಾತ್ಮರು ಬಂದವ್ರು ಕಣ್ಣೆತ್ತಿನೂ ನೋಡಂಗಿಲ್ಲ ಹೋಗ್ರಿ. ಅವ್ರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಉದ್ಧಾರ ಆಗ್ತವ್ರಪ್ಪ ಅನ್ನುವಂಗಿರ್ತೈತ್ರಿ.
ಆದರೂ ಅಂಥವ್ರಿಗೆಲ್ಲ ಮಾನ ಮರ್ಯಾದೆ ಮಣಿಗಳನ್ನು ಕೊಡ್ತೀವಿ. ಆದರೆ ಜ್ಞಾನಿಗಳಿರ್ತಾರೆ, ಸಂಭಾವಿತರಿರ್ತಾರೆ, ಯಾರು ಇದೆ ಉಸಾಬ್ರಿನೂ ಹೋಗಿರಂಗಿಲ್ಲ, ತಾನಾತು ತಂದಷ್ಟು ನೋಡ್ಕೊಂಡಾತು ಧ್ಯಾನ ಜಪ ತಪ ಮಾಡ್ತಿರ್ತಾರೆ, ಅವ್ರಿಗೆ ಯಾರೂ ನೋಡಂಗಿಲ್ಲ, ನಾವ ನೋಡಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ ಈಶ್ವರೋ ಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ಅಂದರೆ ನಾನೇ ಎಲ್ಲಕ್ಕಿಂತ ಬಲವಾನ್ ಅಂತೇಳಿ. ಮನುಷ್ಯನಿಗೆ ಯಾವಾಗ ಸೊಕ್ಕು ಬರ್ತೈತೆ ಗೊತ್ತಿಲ್ಲ ರೀ. ಬ್ರಹ್ಮಾಜಿ ಒಬ್ಬನ ಋಷಿ ತಪಸ್ ಮಾಡ್ತಿದ್ದ ಅಂತ ಬ್ರಹ್ಮಾಜಿ ಅಂದ ಅಂತ ನಾನು ಎಲ್ಲಕ್ಕಿಂತ ಶ್ರೇಷ್ಠ ಇದ್ದೆ, ನನ್ನ 4 ಮುಖ ಅದಾವ ಅಂದ ಅಂತ. ನೀವೆಲ್ಲಿ ಬಿಡ್ರಿ, ನಾ 8 ಮುಖ ನೋಡೇನಿ ಅಂದ. ತೋರಿಸ್ ನಡಿ ಅಂದ. ಕರ್ಕೊಂಡು ಹೋದ ಅಂತ ಇನ್ನೊಂದು ಬ್ರಹ್ಮಲೋಕ ಇತ್ತಂತ, ಅಲ್ಲಿ 8 ಮುಖದ ಬ್ರಹ್ಮಾಜಿ ಇದ್ದ ಅಂತ. ಇವನು 8 ಮುಖ ಬ್ರಹ್ಮಾಜಿ 4 ಮುಖದವ್ ನೋಡಿ ನೀ ಏನು ಮಹಾ 4 ನೀನು ಡಬಲ್ ನಾನು ಇದ್ದೇನಂತೇಳಿ. ಆವಾಗ ಅವನಂದ ಅಂತ್ರಿ ಬಂದಿದ್ದ ಋಷಿಯನ್ನ, ಇಲ್ಲ ರೀ ನಾ ಮತ್ತೆ ನೋಡೇನಿ ಅಂದ. ತಗೋ ಕರ್ಕೊಂಡು ಹೋಗ ಅಂತ ಹೇಳಿದ್ರೆ 8ರ ಮಗ್ಗಿ ತನಕಾರಿ 8 1 8 8 2 16 8 3 24 8 32 ಮುಖದವರು, 40 ಮುಖದವರು, 48 ಮುಖದವರು, 64 ಮುಖದವರು ಸಹಿತ ಇದ್ರಂತೆ. ಆವಾಗ ಅವನಂದ ಅಂತ 64 ಮುಖದವರು ಇದ್ದವ್ರು ಹೇಳ್ದ ಅಂತ, ದೊಡ್ಡವ್ರಕ್ಕಿಂತ ಬಹಳ ಮಂದಿ ದೊಡ್ಡವರಿದ್ದಾರೆ, ಆದರೂ ಸಹಿತ ದೇವರು ಎಲ್ಲಕ್ಕಿಂತ ದೊಡ್ಡವನಿದ್ದಾರೆ. ದೇವ್ರ ಮುಂದೆ ಯಾರು ದೊಡ್ಡವರಲ್ರಿ. ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಸೂರ್ಯನ ಮುಂದೆ ಮಿಣುಕು ಹುಳೋದಂತೆ ರೀ. ನಮ್ಗಿಂತ ಶಾಣರಿದ್ದಾರೆ, ನಮ್ಗಿಂತ ಸುಂದರರಿದ್ದಾರೆ, ನಮ್ಗಿಂತ ಬಲಾಢ್ಯರಿದ್ದಾರೆ, ಆದ್ರೆ ನಮ್ಗೆ ಅನ್ಸಂಗಿಲ್ಲ ರೀ. ನಾನು ಅಂತಿಕೊಂಡು ಕೂಪ ಮಂಡು ಕರೆದು ಕತ್ತಿದೀವೆಲ್ಲ. ಹೀಗಾಗಿ ಅಪರಾನ್ ಅಂತ ಹೇಳ್ತಾರೆ. ಅಪರಾನ್ ಅಂತ ಹೇಳಿದರೆ ಅವರನ್ನು ಶಂಕರಾಚಾರ್ಯ ಬಡಪಾಯಿ ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ಜನರ ದೌರ್ಬಲ್ಯದ ದುರ್ಲಾಭವನ್ನು ಪಡೆಯುತ್ತಾರೆ. ಅವಸರ ಹಣ ಬೇಕಾಗಿರ್ತೈತ್ರಿ. ನಾವು ಎಷ್ಟು ಬಡ್ಡಿ ಚಕ್ರ ಬಡ್ಡಿ ಅಂತಾರಲ್ರಿ, ಅವ್ರದ್ದು ದೌರ್ಬಲ್ಯದ ದುರುಪಯೋಗವನ್ನು ತಗೋತಾರೆ. ಎಷ್ಟೋ ಮಂದಿಗೆ ಸಾಲವನ್ನು ಕೊಡ್ತಾರೆ, ಆ ಸಾಲದೊಳಗನೆ ಎಷ್ಟೋ ಅವ್ರದ್ದು ಆಸ್ತಿಯನ್ನು ಹೊಡೆದುಕೊಳ್ತಾರೆ. ಇನ್ನು ಏನು ಯಾವ್ದು ಎಂಥ ಬ್ಯಾಂಕ್ ರೀ, ಕಾರ್ಪೊರೇಷನ್ ಬ್ಯಾಂಕ್ ಅಲ್ರಿ, ದಿವಾಳಿ ಎದ್ದಿದ್ವಲ್ರಿ ಎಲ್ಲ. ಸರ್ಕಾರಿ ಸಹಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್, ಎಷ್ಟು ಮಂದಿ ರೀ ಶ್ರೀಮಂತರಿ ರೀ. ಅದ್ರಾಗಿನ ರೊಕ್ಕ ತಗೊಂಡು ತಾವು ಸಾಲ ದೊಡ್ಡ ಸಾಲ ತಗೊಂಡು ಅವ್ರು ದೊಡ್ಡ ವ್ಯಾನ್ ತಗೊಂಡ್ರು, ಎಲ್ಲ ಇದನ್ನ ರೀ ತಮ್ದು ಇನ್ವೆಸ್ಟ್ ಮಾಡ್ಕೊಂಡ್ರಿ. ಎಲ್ಲೆಲ್ಲಿ ಜಾಗ ಅದೆಲ್ಲ ಜಾಗ ತೊಗೊಂಡ್ಬಿಟ್ರೆ ಎಲ್ಲ ಮಾಡಿದ್ರು. ಅಲ್ಲಿ ಬ್ಯಾಂಕ್ನಾಗ ಹಣ ಇಡೋರು ಯಾರ್ರಿ? ನಿಮ್ಮಂಥ ಸಾಧಾರಣ ಮಂದಿ. ಮುಂದೆ ಮಗಳು ಮದ್ವೆಗೆ ಬೇಕಾಗ್ತೈತ್ರಿ, ನಮಗೆ ಸಾಲ ಮುಟ್ಟಿಸೋಕ್ಕಾಗ್ತೈತ್ರಿ, ದುಡ್ದಿದ್ದು ತಿಂಗಳ ಹೋಗಿ ನಮ್ಮಂಥವ್ರು ಇಟ್ಟೇವ್ರಿ. ಅವರೆಲ್ಲ ತೊಗೊಂಡು ದೊಡ್ಡ ಜಾಗ ತೊಗೊಂಡು ಕುಂತ್ಬಿಟ್ರಿ. ಆಮೇಲೆ ಕೊಡ್ರಿ ಅಂತೇಳಿ ಕೊಡಂಗಿ ತೊಗೊಂಡವನ ವೀರಭದ್ರ. ಆಮೇಲೆ ಅದ ಜಾಗಗಳನ್ನ ಅವ್ರು ಬೇಕಾದಷ್ಟು ರಿಯಲ್ ಎಸ್ಟೇಟ್ ಮಾಡಿ ಕೋಟ್ಯಾಧಿಪತಿ ಆದ್ರಿ. ನಮ್ಮ ಕಣ್ಣು ಮುಂದಿದ್ದಕ್ಕೆ ಸತ್ಯಕತೆ ರೀ ಇವೆಲ್ಲ. ಇವರೇ ಈಶ್ವರ ಪರಮಾತ್ಮರೇ ಇವರೆಲ್ಲ. ಮತ್ತೆ ಹೇಳ್ತಾರೆ ಅರ್ಥವ್ಯವಸ್ಥೆಯಲ್ಲಿ ಇಂಥ ಪ್ರವೃತ್ತಿಯದೇ ಅಧಿಪತ್ಯವಾಗಿರುತ್ತದೆ. ಬಡವರು ಇನ್ನಷ್ಟು ಬಡವರೇ ಆಗ್ತಾ ಹೋಗ್ತಾರೆ, ಶ್ರೀಮಂತರು ಇನ್ನಷ್ಟು ಶ್ರೀಮಂತರನ್ನ ಆಗ್ತಾರೆ. ಇದು ಜಗತ್ತಿನ ನಿಯಮ ಅದ ರೀ. ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ತಿಂದು ಬದುಕುತ್ತವೆ. ಜಗತ್ತೂ ಹಂಗರಿ. ಶ್ರೀಮಂತರು ಬಡವರನ್ನು ತಿಂದ ಶ್ರೀಮಂತ ಆಗಿರ್ತಾರೆ. ಇಲ್ಲಿದ್ದವ್ರು ಯಾರು ಶ್ರೀಮಂತ ಇರ್ತವ್ರು ಅಷ್ಟ. ನಾವು ನಿಮ್ದು ಹೇಳಾಕತ್ತೀವಿ, ಭಾಳ ದೊಡ್ಡವ್ರದ್ದು ಹೇಳಾಕತ್ತೀವಿ. ಹೀಗಾಗಿ ಹಿರಣ್ಯಕಶಿಪು, ರಾವಣಾರಿ, ಆಮೇಲೆ ಕಂಸರಿ ಇವೆಲ್ಲ ಇದೇ ಕ್ಯಾಟಗರಿ ಒಳಗೆ ಬರೋರಿ. ಆದರೂ ಸಹಿತ ಪ್ರಾಪಂಚಿಕದ ಸೊಕ್ಕು ಅಸುರ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಪಂಚಿಕದ ಸೊಕ್ಕು ರೀ. ಏನು ಬಂಗಾರ ಹಾಕೋತಾರೆ, ಇಲ್ದವ್ರು ತೋರಿಸ್ದಂಗ್ರಿ ಅದು. ಅವು ಮತ್ತು ಸೆರಗ ಮೇಲೆ ಹಾಕೊಂಡಿರ್ತಾರೆ, ಮ್ಯಾಲೆ ಹಾಕೊಂಡಿರ್ತಾರೆ. ನೀವು ಅವ್ರಿಗೆ ಬಾಜು ಬಂದು ಹಾಕೊಂಡಿದ್ದು ನೋಡಲಿಲ್ಲ ಅಂತ ಡಿಗ್ಗಾನ ಹೊಡ್ತಾರೆ. ಏನವ ಹತ್ತತೆ ನಿನಗೆ ಹೊಸಾದ್ ಮಾಡಿಸ್ಕೊಂಡೇನವ. ಮಜಾ ಬರ್ತೈತ್ರಿ ಲಗ್ನದೊಳಗೆ ನೋಡಕ್ಕೆ. ಸುಮ್ಮನೆ ನೋಡ್ಬೇಕ್ರಿ. ಇಂಥ ಮಂದಿ ಕಾಣಿಸ್ತಿರ್ತಾರೆ ಇಲ್ಲಿ ಸತ್ಸಂಗದವ್ರು ಕಾಣಿಸಂಗಿಲ್ರಿ. ಪರಮಾತ್ಮರೇ ಎಲ್ಲರೂ ಮೊದಲ ಹೇಳ್ಬಿಟ್ಬಿಟ್ಟ ಕೃಷ್ಣ, ನೀ ಮಾತ್ರ ದೈವಿ ಸಂಪತ್ತಿನಿಂದ ಹುಟ್ಟಿದ್ದೀಯ ನೀನು ಅಂತ ಹೇಳಿದ್ರೆ ನಾವೆಲ್ಲರೂ ಬಂದಿರಲ್ಲ. ಅಸುರಿ ಸಂಪತ್ತು
ಜನರು ಇನ್ನೊಬ್ಬರನ್ನ ಹೀಯಾಳಿಸಲಿಕ್ಕೆ ಹಿಂದೆ ಮುಂದೆ ನೋಡಂಗಿಲ್ಲ ರೀ. ಅದಕ್ಕೆ ಇವು ಸೀರೆ ಬಂಗಾರ ಮಾಡಿಸ್ಕೊಳ್ಳೋದು ನಮ್ಮ ಸಲುವಾಗಿ ಅಲ್ರಿ. ಅವ್ರು ನಮಗೆ ಹೀಯಾಳಿಸುವಾಗ ನಿಮ್ಮ ಮನೆಯವ್ರು ಚಲೋ ಇಲ್ಲಂತೆ ನಿಮಗೆ ಬೈತಾರಂತೇಳಿ ನಮ್ಮ ವೈನಿಗಳೆಲ್ಲ ಮಾಡಿಸ್ಕೊಳ್ಳೋದ್ರಿ. ಗೊತ್ತಾತಿಲ್ರಿ? ನಿಮ್ಮದು ಮರ್ಯಾದೆ ಸಲುವಾಗಿ ಅವ್ರು ಮಾಡಿಸ್ಕೋತಾರೆ. ಇಲ್ಲಂತ ಹೇಳಿದ್ರೆ ಅವ್ರ ಮೈ ಮೇಲೆ ಇಲ್ಲಂತ ಹೇಳಿದ್ರೆ ಇವ್ರಿಗೆ ಏನು ಹಾಕಿ ಏನು ನೋಡಂತಾರೆ, ಬಡವ್ರು ಅಂತ ಹೇಳ್ತಾರೆ. ಅದಕ್ಕಾಗಿ ಒಬ್ಬ ತಂಗಿ ಭಾಳ ಬಡವ್ರು ಇದ್ಲಂತ, ಆಕೆಗೆ ಯಾವಾಗೂ ಸಹಿತ ಕಿಮ್ಮತ್ತ ಕೊಡ್ತಿದ್ದಿಲ್ಲಂತ ವೈನಿನೂ ಅಣ್ಣ. ಅವಾಗ ಆಕೆಗೆ ಲಾಟ್ರಿ ಹತ್ತು ಬಿಡ್ತಂತ. ಆಕೆ ಮೊಟ್ಟ ಮೊದಲು ಮಾಡಿಸ್ಕೊಂಡಿದ್ದೆಲ್ಲ ಬಂಗಾರ ಎಲ್ಲ ಬಡಿ ಮಾಡಿಸ್ಕೊಂಡ್ಲಂತ್ರಿ. ಒಂದೊಂದು 10 ತೊಲಿದ ಮಾಡಿಸ್ಬಿಟ್ಲಂತ. ಶ್ರೀಮಂತ ಆದ ಕೂಡ ಎಲ್ಲರೂ ಭಾಳ ನಿಯರೆಸ್ಟ್ ಆಗಿಬಿಡ್ತಾರೆ. ಬಡವರಾದ್ರೆ ಭಾಳ ದೂರ ಆಗ್ಬಿಡ್ತೇವೆ, ಶ್ರೀಮಂತರಾದ್ರೆ ಭಾಳ ಸಮೀಪ ಆಗ್ಬಿಡ್ತೇವೆ. ರಿಲೇಷನ್ಶಿಪ್ ಕರೆದು ಊಟ ಕೂಡಿಸಿದ್ರಂತ. ಅವಾಗ ಅಕ್ಕಿ ಎಲ್ಲ ತನ್ನ ಬಡಿ ತೊಗೊಂಡು ಆ ಚಮಚಮ್ದೊಳಗೆ ಗುಲಾಬ್ ಜಾಮೂನು ಅದ್ದದ್ದಿಡಾಕತ್ಲಂತ. ಎದಕ್ಕವ ಹಿಂಗೆ ಎದಕ್ಕೆ ಮಾಡಾಕತ್ತೀಯ? ಇಲ್ಲ ನೀವು ನನಗೆ ಕರೆದಿಲ್ಲ, ಈಗ ಬಂಗಾರಕ್ಕೆ ಊಟಕ್ಕೆ ಕರೆದೀನಿ. ಅವಾಗ ನನಗೆ ಕರೀಲಿಲ್ಲ, ಈಗ ಎದಕ್ಕೆ ಕರೆದಿರಿ? ಈಗ ಕರೆದಿದ್ದು ಬಂಗಾರಕ್ಕೆ ಅಂತೇಳಿ. ಅಂದರೆ ಮನುಷ್ಯ ಬಂಗಾರದಿಂದ, ಹಣದಿಂದ, ಅವರ ಅಧಿಕಾರದಿಂದ ಅಡಿತಾರೆ. ಅದಕ್ಕಾಗಿ ರಾಮ ಅವನ ಸಿಂಹಾಸನವನ್ನು ಬಯಸಲಿಲ್ಲ. ಅವನು ಜನರ ಮನಸ್ಸಿನಲ್ಲೇ ವಿರಾಜಮಾನನಾದ. ನಮ್ಮ ಆಚರಣೆಯಿಂದ ಜನರನ್ನು ಗೆಲ್ಲಬೇಕು ಹೊರತಾಗಿ ನಾವು ತೋರಿಕೆಯನ್ನು ತೋರಿಸಿದ್ದೇ ಆದರೆ ಅದು ಅಸುರು ಸಂಪತ್ತಾಗುತ್ತದೆ. ಬಲವಾನ್ ಸುಖಿ ಅಂತ ಹೇಳಿದರೆ ನನ್ನಷ್ಟು ಬಲವಾನ ಯಾರಿದ್ದಾರೆ? ಬಲವಾನ್ ಅಂದರೆ ಎದರಲಿಂದಲೇ? ಹಣದಿಂದಲೇ. ಅದಕ್ಕಾಗಿ ಮುಂದಿನ ಹೇಳ್ತಾರೆ, ಆಢ್ಯೋಪಿ ಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಶ್ಯ ಇತ್ಯಜ್ಞಾನ ವಿಮೋಹಿತಾ. ಅಂದರೆ ಆಢ್ಯ ಅಸ್ಮಿ. ಆಢ್ಯ ಅಂತ ಹೇಳಿದಲ್ಲಿ ಬಹಳಷ್ಟು ಬಲಾಢ್ಯ, ಜನಾಢ್ಯ, ಧನಾಢ್ಯ. ಆಢ್ಯ ಅಂತ ಹೇಳಿದ್ರೆ ಅತ್ಯಂತಿಕ ಹೆಚ್ಚಿನ ಸಂಪತ್ತು ಉಳ್ಳವರು. ಜನವಾನ್ ಅಂತ ಹೇಳಿದರೆ ಅತ್ಯುತ್ತಮ ವಂಶದಲ್ಲಿ ನಾನು ಹುಟ್ಟಿದ್ದೇನೆ. ಇದಕ್ಕೊಂದು ಸೊಕ್ಕು ಕೇಳ್ರಿ. ತಮ್ಮದ ಕುಲದ ಮದಾರಿದೆ, ನಾನಂದ್ರೆ ಏನು ಶ್ರೇಷ್ಠ ಅಂತೇಳಿ. ಹಿಂಗಾಗಿನ ರೀ ಅಂಬೇಡ್ಕರ್ ಇದ್ದಾಗ ಅವಾಗಿನ ಕಾಲಕ್ಕೆ ನಾವು ಎಷ್ಟು ಹರಿಜನರ ಕೀಳು ಮಾಡಿದ್ವಿ, ಈಗ ಅದರದ್ದು ಫಲ ನಾವು ಉಣ್ಣಾಕತ್ತೀವ್ರಿ. ಎಲ್ಲ ಕಡೆ ನೋಡ್ರಿ ಅವ್ರಿಗೆಲ್ಲ ಫೆಸಿಲಿಟಿ ಕೊಟ್ರಿ. ಕಾಲ ಚಕ್ರ ಬದಲಾಗ್ತೈತ್ರಿ. ಆದರೆ ಎಲ್ಲರಲ್ಲಿಯೂ ಪರಮಾತ್ಮನಿದ್ದಾನೆ. ನಮ್ಮ ವೇದ ಕಾಲದಲ್ಲಿ ಏನೂ ಭೇದ ಇದ್ದಿದ್ದಿಲ್ಲ ರೀ. ಭೇದ ಮಾಡಿದ್ಯಾರ್ರಿ? ಇಂಥವ್ರಲಿಂದನೇ ರೀ. ಅಸುರು ಸಂಪತ್ತಿದ್ದವ್ರ. ಮುಖಮಾಸಿದ್ ಬ್ರಾಹ್ಮಣ, ಬಾಹು ರಾಜನ್ಯ, ಊರು ವೈಶ್ಯ, ಪಾದ ಶೂದ್ರ. ಇದು ನಂದ ಶರೀರ. ಒಂದು ಸಮಾಜ ಸುಸೂತ್ರವಾಗಿರಬೇಕಾಗಿದ್ದೇ ಆದರೆ, ಒಂದು ಶರೀರ ಸುಸೂತ್ರವಾಗಬೇಕಾಗಿದ್ದೇ ಆದರೆ ಎಲ್ಲ ಅಂಗಾಂಗಗಳು ಸರಿ ಇದ್ದರೆ ಮಾತ್ರ ಪರಿಪೂರ್ಣ ವ್ಯಕ್ತಿ. ಇಲ್ಲಂದ್ರೆ ಕಾಲ ಇಲ್ಲಂದ್ರೆ ತಗೊಂಡೇನು ಮಾಡ್ಬೇಕು? ಹಾಗೆ ಇಡೀ ಸಮಾಜಕ್ಕೆ ಎಲ್ಲರೂ ಬೇಕ್ರಿ. ಯಾರು ಶ್ರೇಷ್ಠ ಅಲ್ಲ, ಯಾರು ಕನಿಷ್ಠ ಅಲ್ಲ ರೀ. ಆದರೆ ನಮ್ಮಿಂದಲೇ ಎಷ್ಟೋ ತಪ್ಪಾಗ್ತಾವೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ನನಗಿಂತ ಶ್ರೇಷ್ಠ ಕೋನ್ಯೋಸ್ತಿ ಸದೃಶೋಮಯ ಅಂತ ಹೇಳಿದರೆ ಮಿತಿ ಮೀರಿದ ಭೋಗಲಾಸೆ ದುರಾಶೆಯಿಂದ ಅವರು ನನ್ನಂಥವ್ರು ಇನ್ನೊಬ್ಬರು ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಕೃಷ್ಣನ ಕಾಲಕ್ಕೂ ಸಹ ಜರಾಸಂಧನಿದ್ದ, ಶಿಶುಪಾಲನಿದ್ದ, ಕಾಲ ಯವನನಿದ್ದ, ಬಹಳ ಮಂದಿ ಇದ್ದಾರೆ ಶ್ರೀಮಂತರು. ಇವನಿಗೆ ಗೊಲ್ಲ ಅಂತಿದ್ರ, ಅನ್ಎಜುಕೇಟೆಡ್ ಅಂತಿದ್ರ, ಕಾಲ ಅಂತಿದ್ರ, ಚೋರ್ ಅಂತಿದ್ರ. ಆದರೂ ಸಹಿತ ಕೃಷ್ಣ ಒಬ್ಬ ಜನನಾಯಕನಾದ. ಎದಕ್ಕಾಲ ರೀ? ಅವನ ಎಲ್ಲಕ್ಕಿಂತ ಸಣ್ಣ ಸಮಾಜಕ್ಕನೇ ಕೈ ಎತ್ತಿ ಹಿಡಿದಾರೆ. ಸಿದ್ಧಾರೂಢಜ್ಜ ಇಷ್ಟು ಶ್ರೇಷ್ಠ ಆಗ್ಲಿಕ್ಕೆ ಏನು ಕಾರಣ ರೀ? ಅವ್ರ ಹರಿಜನ ಕೇರಿಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಅವರನ್ನು ಹಚ್ಕೊಂಡ್ರಿ. ಎದಕ್ಕಂತ ಹೇಳಿದ್ರೆ ಎಲ್ಲರಲ್ಲಿಯೂ ಶಿವನನ್ನು ಕಾಣ್ತಾ ಇದ್ದು. ಹೀಗಾಗಿ ಈ ಶ್ಲೋಕ ಏನಿದೆ ಅಲ್ಲ, ನಮ್ಮಲ್ಲಿ ಇಷ್ಟಿಷ್ಟಿದೆ, ನಿಮ್ಮಲ್ಲಿ ಏನಿದೆ ಅಂತ ಚಾಲೆಂಜ್ ಮಾಡ್ತಿರ್ತಾರೆ. ಅಭಿಜನವಾನಸ್ಮಿ ಅಂತ ಹೇಳಿದರೆ ಕುಲದ ಕುಟುಂಬದ ತನ್ನ ವಂಶದ ಬಗ್ಗೆ ಅವನು ಅತ್ಯಂತಿಕವಾಗಿ ಅಭಿಮಾನಿತನಾಗಿರುತ್ತಾನೆ. ಯೌವನ, ಕುಲ, ಧನ
ವಿದ್ಯೆ ಇವು ನಾಲ್ಕು ಒಬ್ಬನೊಳಗ ಸೇರಿದರೆ ಅದು ಏನಿದೆ ಹೆಂಡವನ್ನು ಕುಡಿರುವಂತಹ ಮಂಗ್ಯಾಗೆ ಚೋಳು ಕಡಿಸಿದಂಗೆ. ಏನು ಮಾಡ್ಬೋದ್ರಿ ಇದು? ಮಾಡಬಾರ್ದನ್ನು ಮಾಡ್ತಾರೆ. ಅವ್ರದೆಲ್ಲ ಕೇಸೆಲ್ಲ ದಫ ಮಾಡ್ತಾರೆ ಈ ರೊಕ್ಕ ತಗೊಟ್ಟು. ಆದರೂ ಸಹಿತ ಭಗವಾನ್ ಕಿ ಘರ್ ದೇರ್ ಹೈ ಲೇಕಿನ್ ಅಂಧೇರ್ ನಹೀ ಹೈ. ನಮ್ದ ರಿಲೇಷನ್ದೊಳಗ್ರಿ ಅತ್ಯಂತಿಕ ಕೋಟ್ಯಾಧೀಶಲಿದ್ದ, ಬಡ್ಡಿ ವ್ಯವಹಾರ ಮಾಡ್ತಿದ್ದ. ಅವನಲ್ಲಿ ಇಂತಹ ಅವ ಗುಣ ಇಲ್ಲಂತಿರ್ಲಿಲ್ಲ ರೀ. ಹಣ ಇದ್ದಾಗ ಎಲ್ಲ ಬಂಧು ಬಳಗ ಎಲ್ಲರೂ ಮುಕ್ಕಿರ್ತಾರೆ. ಅವನು ಎಂಥ ಕೆಟ್ಟವನಿದ್ರು ಸಹಿತ ಭಾಳ ಶಾಣ್ಯ ರೀ. ಹಣ ಇದ್ರಿ ಅವನು ಸೌಂದರ್ಯವಂತ ರೀ, ಅವನಿಗೆ ಮುಪ್ಪನೂ ಇಲ್ಲ ರೀ. ಅಂಥವನ್ನ ತಿಂತಾರ್ರಿ. ಅವಾಗ ಅವ್ನಿಗೆ ಇದು ಶುಗರ್ ಆಗಿ ಅದು 2 ಕಾಲು ಗ್ಯಾಂಗ್ರಿಂಗ್ ಆಗಿಬಿಟ್ವಿ. 2 ಕಾಲು ಕತ್ತರಿಸಿದ್ರಿ. ಅದು ಹಸಿ ಮಾಂಸದ ವಾಸನೆ ಕೆಟ್ಟದ್ರಿಂದ ಮನೆಯೊಳಗೆ ಇದ್ದಿದ್ದೆಲ್ಲ ಕೆಲಸದವ್ರು ಕೆಲಸ ಬಿಟ್ಟು ಹೋದ್ರಿ. ಮಗ ಸೊಸೆ ಮಕ್ಕಳು ಮೊಮ್ಮಕ್ಕಳು ಯಾರಿರ್ತಾರೆ ಅವ್ರಿಗೆ ಮತ್ತೆ ಶ್ರೀಮಂತರ್ರಿ. ಅವ್ರ ಬಾಡಿಗೆ ಮನೆ ಇವ್ನು ಸಾಯುವ ತನಕ ಮನೆಗೆ ಬರಂಗಿಲ್ಲ ಅಂದ್ರೆ ಹೋಗ್ಬಿಟ್ರಿ. ಮನಿ ಅನ್ನೋದೆಲ್ಲ ಬಣ ರೀ. ಯಾರು ಹೊರಗಿಂದ ಒಬ್ರು ಕೆಲ್ಸಕ್ಕೆ ಬರಲಿಲ್ಲ ರೀ. ಇಷ್ಟು ಹುಳ ಹತ್ತಿದ್ವಂತ್ರಿ ಕಾಲೊಳಗಿಂದ. ಘೋರ ಅನ್ಯಾಯ ರೀ. ಅದಕ್ಕಾಗಿನೇ ಜೀವನದಲ್ಲಿ ಕೊಟ್ಟಿದ್ದೆಲ್ಲ ನನ್ನ ಸಲುವಾಗಿನೇ ಅಲ್ಲ ರೀ. ಅದು ವಿನಿಯೋಗ ಆಗಿದ್ದರೆ ಅವನು ಎಷ್ಟೋ ಇರ್ತಿದ್ದಾರೆ. ತಿಂತಾರೆ ಎಷ್ಟು ತಿಂತಾರ್ರಿ? ಮನುಷ್ಯ ತಿನ್ನುವಷ್ಟ ತಿನ್ಬೇಕು. ದಿನ ತಿಂತೇನಂತೇಳಿ ಗೋಡಂಬಿ ಪಿಸ್ತಾನ ತಿನ್ನಕ್ಕೆ ಶುರು ಮಾಡಿದ್ರೆ ಫ್ಯಾಟ್ ಎಷ್ಟಾಗ್ಬೇಕ್ರಿ? ಎಲ್ಲದಕ್ಕೂ ನಮ್ಮ ಕಡೆ ಹಣ ಆಯ್ತಂತೇಳಿ ಕೈಗೊಂದು ಆಳು ಕಾಲ್ಗೊಂದು ಆಳು ಕುಂತಲ್ಲೇನ ಎಲ್ಲ ತಗೋ ಅಂಥೇಳಿ ಇಟ್ಟಲ್ಲಿಂದ ಕುಡಿಯೋದು. ಇಟ್ಟಲ್ಲಿನ ಅದು ಶರೀರ ಏನ್ರಿ ಕೊಳಿತೈತ್ರಿ. ಇದು ಇದಂ ಶರೀರಂ ಪರೋಪಕಾರ್ತಂ. ಎಷ್ಟೇ ಶ್ರೀಮಂತರಿ ಇರಲಿ, ಎಷ್ಟೇ ಬಡತನ ಇರಲಿ, ಅಥವಾ ವಯಸ್ಸಾಗಿದ್ದವ್ರು ಇರಲಿ, ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಕಲಿಬೇಕು ಬಸ್. ಇನ್ನೊಬ್ಬರಿಂದ ನಾವು ಕೆಲಸ ತಗೊಂಡ್ರೆ ಪಾಪ ಬರ್ತೈತಂದ್ರೆ ಅದ ಪಾಪ ರೀ. ನಾವು ಹಣ ಆಯ್ತಂತೇಳಿ ಚಲೋ ತಿನ್ಕೊಂತ ಹೋದ್ವಿ, ಮತ್ತು ಶಾರೀರಿಕ ಕೆಲಸನ ಮಾಡಲಿಲ್ಲಪ್ಪ. ಯಾವಾಗ ನೋಡಿದ್ರೆ ಮನೆಯಿಂದ ಇಳಿದ್ಕೊಳ್ಳಿ ಬೆಂಜ್ ಕಾರ್ನ್ಯಾಗ ಹತ್ತೋದು, ಬರುವಾಗೂ ಬೆಂಜ್ ಕಾರ್ನ್ಯಾಗ ಪ್ರೆಸ್ಟೀಜ್ ನಡ್ಕೊಂತ ಹೋದ್ರೆ ಏನಂತಾರೋ, ಸೈಕಲ್ ಹೊಡೆದ್ರೆ ಏನಂತಾರೋ, ಯಾರಿಗೂ ಬಂದ್ರೆ ಕೊನೆಗೆ ಯಾರು ಏನಂತಾರ ಅಂತೇಳಿ ನಮ್ಮ ಸಲುವಾಗಿ ನಾವು ಜೀವಿಸ್ತಾ ಇದ್ದೇವ್ರಿ. ಇನ್ನೊಬ್ರ ಸಲುವಾಗಿ ಜೀವಿಸ್ತಾ ಇಲ್ಲ. ಅದಕ್ಕೆ ಜನಕೃಪಾನ ಎಷ್ಟು ಸೃಜ್ಯತಾಮ್ ಅಂತೈತ್ರಿ ಶಾಸ್ತ್ರ. ಅದಕ್ಕಾಗಿ ಈ ಶ್ಲೋಕದಲ್ಲಿ ಅವರು ನನಗೆ ಇದನ್ನು ಸಿಕ್ಕಿತು, ನಾನು ಎಲ್ಲರನ್ನ ದಾಸ್ಯಾಮಿ ಅಂತ ದಾಸರನ್ನಾಗಿ ಮಾಡಿದ್ದೇನೆ, ಮೋದಿಷ್ಯ ಅಂತ ಹೇಳಿದ್ರೆ ನಾನು ಬಹಳ ಆನಂದವನ್ನು ಪಡಿತೇನೆ, ವಿಮೋಹಿತಾಹ ಅಂತ ಹೇಳಿದರೆ ಅವನು ಭ್ರಮೆಗೊಳಗಾಗಿರುತ್ತಾನೆ. ಅವನು ಸ್ವತಃ ತಮ್ಮನ್ನು ಹಾಗೂ ತಮ್ಮ ಜೀವನದಲ್ಲಿಯ ಸಾಧನೆಗಳನ್ನು ನೋಡುವ ರೀತಿಯ ಮೌಲ್ಯಗಳು ಪ್ರವೃತ್ತಿಗಳ ಗೊಂದಲದಿಂದಾಗಿ ಒಂದರ ನಂತರ ಒಂದು ಬರುವಂತಹ ಭ್ರಮೆಯನ್ನು ಮೋಹವನ್ನು ಸೂಚಿಸುತ್ತದೆ. ಅವರು ಎಂಥವ್ರು ಇರ್ತಾರೆ ಅನ್ನೋದನ್ನು ಮುಂದಿನ ಶ್ಲೋಕ ಇನ್ನೂ ಸುಂದರವಾಗಿ ವರ್ಣಿಸ್ತಾರೆ. ಅನೇಕ ಚಿತ್ತ ವಿಭ್ರಾಂತ. ಅವರ ಚಿತ್ತ ಕುಂತಲ್ಲೇನ 4 ಕಡೆ ಅಡ್ಡಾಡ್ತಿರ್ತದ್ರಿ. ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾರುತ. ಮೋಹದ ಜಾಲದಲ್ಲಿ ಅವನು ಸಿಕ್ಕಿ ಹಾಕೊಂಡಿರ್ತಾನೆ. ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೆ ಅಶುಚೌ. ಇದು ಧೃತರಾಷ್ಟ್ರಂ ಕಥಿನರಿದ, ಮಹಾಭಾರತದ ಕಥಿನರಿ. ಮಹಾಭಾರತ ಶುರು ಆಗೋದ್ರೆ ಮೋಹದಿಂದ. ನಾನು ನನ್ನದು ಅದು ಧೃತರಾಷ್ಟ್ರಂದು ಇದ್ದಿದ್ದೇ ಇಲ್ಲ ರಾಜ್ಯ, ಅದು ಪಾಂಡುರಾಜಂದಿತ್ರಿ. ಒಂದು 4 ದಿನ ಕೂಡಪ್ಪ ಅಂದ್ರೆ ಅವ್ನು ಗಟ್ಟಿನ ಹಿಡಿದು ಕುಂತ್ಬಿಟ್ಟಾರೆ ಕೇಜ್ರಿವಾಲ್ನಂಗ ಜನ. ಇದು ಕುರ್ಚಿ ಮೋಹ ಭಾಳ ಕೆಟ್ಟದರಿ. ಅದಕ್ಕಾಗಿ ಮುಂದಿನ ಸಲ ಬಂದಾಗ ಈ ಶ್ಲೋಕಗಳನ್ನೇ ಮತ್ತೆ ಮುಂದುವರ್ಸನ್ರಿ. ಮುಂದಿನ ವಾರ ಗುರುವಾರ ಶುಕ್ರವಾರ ಇರೋದಿಲ್ಲ ರೀ. ನಾನು ಸೋಮನಾಥ್ ದೇವಸ್ಥಾನವನ್ನು ನೋಡಲಿಕ್ಕೆ ಗುಜರಾತಕ್ಕೆ ಹೋಗಿ ಬರ್ತೇನೆ. ನಿಮ್ಮೆಲ್ಲರಿಗೂ ಭಗವಂತ ಆಯು ಆರೋಗ್ಯ ಐಶ್ವರ್ಯ ಭಕ್ತಿ ಜ್ಞಾನ ವೈರಾಗ್ಯ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಮತ್ತೆ ಅದರ ಮುಂದಿನ ವಾರ ಬರ್ತೇನೆ.
सर्वधर्मान् परित्यज्य मामेकं शरणं व्रज अहं त्वा सर्वपापेभ्यः मोक्षयिष्यामि मा शुचः। हरिः ओम श्री गुरुभ्यो नमः। हरिः ओम सद्गुरुनाथ महाराज की जय। पूर्णमद